ವಿಶೇಷವಾಗಿರ್ತಕ್ಕಂಥ ಕಾರ್ಯಗಳು ಜರುಗಬೇಕಾದ್ರ ಏನು ಮಾಡ್ಬೇಕಂತಾರ ಅವರು? ಸತ್ಕರ್ಮಗಳ ಅವಶ್ಯಕತೆ ಅದ. ನೀವು ನಿಮ್ಮ ಮನೆಯೊಳಗೆ ಏನಾದರೂ ಒಂದು ಒಳ್ಳೆ ಕಾರ್ಯ ಮಾಡಬೇಕಾದ್ರ ಮೊದಲು ಏನು ಮಾಡ್ತೀರಿ? ದೇವ್ರ ಕೆಲಸ ಮಾಡ್ತೀರಿ, ಹೌದಿಲ್ರಿ? ದೇವರ ಕಾರ್ಯಗಳನ್ನು ಮಾಡಿದ ನಂತರನೇ ಉಳಿದ ಕಾರ್ಯಗಳನ್ನು ಹೆಂಗೆ ಮಾಡ್ತಿರ್ತೀರಲ್ಲ, ಹಂಗ ಈ ಭಕ್ತಿಯ ಪ್ರಚಾರ ಮಾಡಬೇಕಾಗಿತ್ತಂದ್ರ ನೀನು ಕೂಡ ಸತ್ಕರ್ಮವನ್ನ ಮಾಡಲೇಬೇಕು. ಅಂದ್ರ ಅದು ಯಾವ ಸತ್ಕರ್ಮ ಅನ್ನುವುದನ್ನು ಸಾಧು ಮಹಾತ್ಮರಿಂದ ತಿಳುಕುವಂತ ಆಕಾಶವಾಣಿ ಆದ ಬಳಿಕ ನಾರದ ಮಹರ್ಷಿ ಸಂಚಾರ ಮಾಡ್ತಾ ಮಾಡ್ತಾ ಬದ್ರಿಕಾಶ್ರಮಕ್ಕೆ ಬಂದು ಯೋಗ್ಯವಾಗಿರ್ತಕ್ಕಂಥ ಉಪಾಯವನ್ನು ನನಗೆ ಹೇಳ್ರಿ ಅಂದಾಗ, ಭಕ್ತಿ ಪ್ರಚಾರ ಆಗಬೇಕಾಗಿತ್ತು, ಜ್ಞಾನ ವೈರಾಗ್ಯಗಳು ಪುಷ್ಟಿ ಹೊಂದಬೇಕಾಗಿತ್ತು. ಅಂದ್ರೆ ನೀ ಏನು ಮಾಡಬೇಕು? ಈ ಭಾಗವತ ಜ್ಞಾನ ಯಜ್ಞವನ್ನ ನೀ ಮಾಡಲೇಬೇಕು ಅಂತ ತಿಳ್ಕೊಂಡು ಹೇಳಿದ ಬಳಿಕ ನಾರದನಿಗೆ ಸಂತೋಷವಾಗಿ ಅದನ್ನು ಎಲ್ಲಿ ಮಾಡಬೇಕು ಅಂದ್ರೆ ಪವಿತ್ರವಾಗಿರ್ತಕ್ಕಂಥ ಸ್ಥಳದ ಅಪೇಕ್ಷೆ ಇರುತ್ತದ. ದೇಶ ಕಾಲ ವಸ್ತುಗಳಿಂದ ಈಶನ್ ಒಲಿವನು ಅಂತ ಹೆಂಗೆ ಹೇಳಿದ್ರು ನಿಜಗೊಂಡ್ರು. ಯೋಗ್ಯವಾಗಿರ್ತಕ್ಕಂಥ ದೇಶ, ಯೋಗ್ಯವಾಗಿರ್ತಕ್ಕಂಥ ಕಾಲ ನೋಡಿನೇ ಮಹಾತ್ಮರು ಸಾಧನೆಗಳನ್ನು ಮಾಡ್ತಾ ಇರ್ತಾರಂತ ತಿಳ್ಕೊಂಡು ಗಂಗಾದಷ್ಟು ಪವಿತ್ರವಾಗಿರ್ತಕ್ಕಂಥ ಸ್ಥಾನ ಮತ್ಯಾವುದೂ ಇಲ್ಲ. ಅದಕ್ಕೆ ನಾವಲ್ಲಿ ಜ್ಞಾನ ಭೂಮಿ ಅಂತ ಕರಿತೀವಿ. ಎಷ್ಟೋ ಮಂದಿ ಮಹಾತ್ಮರು ಆ ಗಂಗಾ ನದಿ ತಟದೊಳಗೆ ತಪಸ್ಸನ್ನು ಮಾಡು ಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ಇತಿಹಾಸಗಳನ್ನು ನಾವು ಕೇಳ್ತಾ ಇದ್ದೀವಿ. ಅಂದ ಬಳಿಕ ನಾರದನು ಕೂಡ ವಿಚಾರ ಮಾಡಿ ಎಲ್ಲ ಸನಕಾದಿ ಋಷಿಗಳ ಜೊತೆಗೆ ಎಲ್ಲಿಗೆ ಬಂದ ಅಂತ ಕೇಳಿದ್ರ ಆ ಯೋಗ್ಯವಾಗಿರ್ತಕ್ಕಂಥ ಗಂಗಾ ನದಿಯ ತೀರಕ್ಕೆ ಬಂದಿದ್ದಾನ. ಶ್ರೀ ನಾರದ ಜಿ ಸನತ್ ಕುಮಾರೋं के साथ ಆನಂದವನ ಮೇ ಆಯಾ ಹೈ. ಸನತ್ ಕುಮಾರ ಋಷಿಗಳ ಜೊತೆಗೆ ಎಲ್ಲಿಗೆ ಬಂದ ಅಂದ್ರೆ ಆನಂದವನಕ್ಕ ಎಲ್ಲರೂ ಬಂದಿದ್ದಾರೆ. ಸನತ್ ಕುಮಾರ ಶ್ರೀ ವ್ಯಾಸಾಶ್ರಮೇ ಆಯಾ ಹೈ. ಸನತ್ ಕುಮಾರರು ಎಲ್ಲಿಗೆ ಬಂದ್ರಂದ್ರೆ ವ್ಯಾಸರ ಆಶ್ರಮಕ್ಕೆ ಬರ್ತಾ ಇದ್ದಾರೆ. ನಾರದಜಿ ಹಾತ್ ಜೋಡೆ ಬೈಟೆ ಹೈ. ನಾರದ ಮಹರ್ಷಿ ಏನು ಮಾಡಿದಂದ ಎರಡೂ ಕೈಗಳನ್ನು ಮುಗಿದು ವಿನೀತ ಭಾವದಿಂದ ಆ ಸದ್ಗುರುನಾಥನ ಮುಂದೆ ಕೂತಿದ್ದಾನ. ವಹ ಋಷಿ ಮುನಿ ಬಿ ಶ್ರೀ ಭಾಗವತ ಕಥಾಕ ಪಾನಕರ್ನೆ ಆಯೇ ಹೈ. ಬರೀ ಅಷ್ಟೇ ಅಲ್ಲ, ಅಲ್ಲಿರ್ತಕ್ಕಂಥ ಎಲ್ಲ ಋಷಿ ಮುನಿಗಳು ಏನು ಮಾಡಿದ್ರಂದ್ರೆ ಈ ಭಾಗವತ ಕಥಾವನ್ನು ನಾವು ಕೇಳಬೇಕು, ನಾವು ಪುನೀತರಾಗಬೇಕು ಅಂತ ತಿಳ್ಕೊಂಡು, ಯಾಕಂದ್ರೆ ಇದು ಶ್ರೇಷ್ಠವಾಗಿರ್ತಕ್ಕಂಥ ಕಥಾ. ಬರೀ ಒಂದೇ ಪ್ರಾಪ್ತಿ ಭಕ್ತಿ ಅಷ್ಟೇ ಇಲ್ಲ, ಜ್ಞಾನ ವೈರಾಗ್ಯಗಳು ಕೂಡ ಇದರಿಂದ ಸಿಗುತ್ತವಂದ ಬಳಿಕ ಇಂಥ ಪವಿತ್ರವಾಗಿರ್ತಕ್ಕಂಥ ಕಥಾಶ್ರವಣವನ್ನ ನಾವೆಲ್ಲ ಮಾಡಬೇಕಂತ ಅಲ್ಲಿ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಋಷಿ ಮುನಿಗಳು ಸಹಿತ ಅಲ್ಲಿಗೆ ಬಂದಿದ್ದಾರೆ. ಜೋ ನೈ ಆಯೇತೆ ಉನ್ ಸಬಿಕೆ ಗರ್ ಭೃಗು ಋಷಿ ಜಾತೆ ಹೈ. ನೋಡ್ರಿ, ಯಾರು ಬಂದಿಲ್ಲಲ್ಲ ಅವ್ರ ಮನೆಗೆ ಏನು ಮಾಡ್ತಿದ್ದಂದ್ರೆ ಭೃಗು ಋಷಿ ಅಂತಕ್ಕಂಥವ ಅವ್ರ ಮನೆಗೆ ಹೋಗ್ತಿದ್ದಂತ. ನೋಡ್ರಿ, ಮಹಾತ್ಮರು ಎಲ್ಲರಿಗೂ ಕೂಡ ಈ ಕಥೆಯನ್ನು ಕೇಳಿಸ್ಬೇಕು, ಎಲ್ಲರನ್ನ ಪಾವನ ಮಾಡಬೇಕು ಅಂತ ತಿಳ್ಕೊಂಡು ತಾವು ಬರೋದಷ್ಟೇ ಅಲ್ಲ, ಅವ್ರ ಮನೆಗೆ ಹೋಗಿ ಕರಿತಿದ್ರಂತ. ಬರ್ರಿ ಭಾಗವತ ಕಥಾ ನಡೆದದ. ಯಾಕಂದ್ರ ಪುಣ್ಯ ಕಾರ್ಯಕ್ಕೆ ನಾವು ನಾಚಿಕೆ ಇಲ್ದಂಗೆ ಕೆಲಸ ಮಾಡ್ಬೇಕು, ತಿಳಿತಿಲ್ರಿ. ಬರೀ ನಾವಷ್ಟೇ ಕೇಳಿದ್ರೆ ಪುಣ್ಯ ಅಲ್ಲ, ನಮ್ಮಿಂದ 4 ಮಂದಿಗೆ ಉಪಕಾರ ಆಯಿತು ಅಂದ್ರೆ ಅದಕ್ಕೆ ನಾವು ವರ ಪುಣ್ಯ ಅಂತ ಕರಿತೀವಿ. ಅದಕ್ಕೆ ಸತ್ಸಂಗಕ್ಕೆ ಬರಬೇಕಾಗಿತ್ತಂದ್ರ ನೀವು ಒಬ್ಬರೇ ಬರಬಾಡ್ರಿ ಅಂತಾರ ಅವ್ರು. ಮಗ್ಗಲ್ದವ್ರಿಗೆ ಕರ್ಕೊಂಡು ಬರ್ರಿ, ಹೆಚ್ಚಿಗೆ ಪುಣ್ಯ ಅದು. ನೀವು ಕೇಳದಂತ ಪುಣ್ಯ ಸಿಗುತ್ತದ, ಪ್ರಶ್ನೆನೇ ಇಲ್ಲ. ನಮ್ಮಿಂದ ಮತ್ತೊಬ್ರು ಕೇಳಿದ್ರು, ಅವರು ಕೂಡ ಒಂದಿಟ್ಟು ಅಧ್ಯಾತ್ಮದೊಳಗ ಧರ್ಮ ಮಾರ್ಗದೊಳಗ ಪ್ರವೃತ್ತ ಆದ್ರಂದ್ರ ಆ ಪುಣ್ಯ ನಿನಗೂ ಕೂಡ ಬರ್ತದಂತ ತಿಳ್ಕೊಂಡು ಯಾರ್ಯಾರು ಆ ಕಥೆಯನ್ನ ಕೇಳಾಕ ಬಂದಿಲ್ಲಲ್ಲ, ಭೃಗು ಮಹರ್ಷಿ ಅವರೆಲ್ಲ ಮನೆಗೆ ಹೋಗ್ತಿದ್ನಂತ, ಕರ್ಕೊಂಡು ಬರಬೇಕಂತ ತಿಳ್ಕೊಂಡು ಹೋಗ್ತಿದ್ದ. ಅವರು ವಿನೀತ ಭಾವಸೆ ವಂದನ್ ಕರ್ಕೆ ಉನ್ಕೋ ಕಥಾ ಮೇ ಲೇ ಆತೆ ಹೈ. ನೋಡ್ರಿ, ವಿನೀತ ಭಾವದಿಂದ ವಿನಯದಿಂದ ಕೈ ಮುಗಿದು ಕರಿತಿದ್ದಂತ, ಬರ್ಯಪ್ಪ ಕಥಾಶ್ರವಣ ನಡೆದದ, ನೀವು ಒಂದಿಷ್ಟು ಉದ್ಧಾರ ಆಗುವಂತ್ರಿ ಅಂತ ತಿಳ್ಕೊಂಡು ಅವರೆಲ್ಲರನ್ನೂ ಕಥಾದೊಳಗೆ ಕರ್ಕೊಂಡು ಬರ್ತಿದ್ದ. ಸತ್ಕರ್ಮ ಮೇ ದೂಸರೋಂ ಕೋ ಪ್ರೇರಣ ದೇ ಉಸೆ ಬಿ ಪುಣ್ಯ ಮಿಲ್ತಾ ಹೈ. ನೋಡ್ರಿ, ಸತ್ಕರ್ಮದೊಳಗೆ ನಾವು ಮತ್ತೊಬ್ಬರಿಗೆ ಪ್ರೇರಣೆ ಮಾಡಿದ್ವಿ, ಅವ್ರನ್ನ ಆ ಕಾರ್ಯದೊಳಗೆ ತೊಡಗಿಸಿದ್ವಿ ಅಂದ್ರ ಏನಾಗುತ್ತದ? ನಿನಗೂ ಕೂಡ ಅದರಿಂದ ಪುಣ್ಯ ಬರ್ತದ. ಯಾರು ಬರಕ್ಕೆ ಒಲ್ಲೆ ಅಂತಾರ ಅವ್ರಿಗೆ ಒಂದೀಟು ರುಚಿ ತೋರಿಸ್ಬೇಕಂತ. ಹೆಂಗ ಕೂಸು ಅದಕ್ಕೆ ಹಾಲು ಕುಡಿಯೋದು ಗೊತ್ತಿರಂಗಿಲ್ಲ,
ಹೌದಿಲ್ರಿ? ತಾಯಿ ಏನು ಮಾಡ್ತಾಳ, ಒಂದೀಟು ಜೇನುತುಪ್ಪ ಬಾಯಿಗೆ ಒರೆಸ್ತಾಳ, ರುಚಿ ಹತ್ತದ ಅದಂತದ. ಇದು ಹಾಲು ಇಷ್ಟೇ ರುಚಿ ಇರಬೇಕಂತ ಕುಡಿಯಕ್ಕೆ ಚಾಲು ಮಾಡ್ತಾಳೆ. ಹೌದಂತಿರಲಿಲ್ಲ? ಹಂಗ ಮೊದಲು ಇದು ಏನಾದ ಅಧ್ಯಾತ್ಮ ಅಂತಕ್ಕಂಥ ಮಾರ್ಗ ಇಡಿಸಂಗಿಲ್ಲ ಎಲ್ಲರಿಗೂ. ಪುಣ್ಯದ ಕೆಲಸ ಅದಲ್ರಿ. ಜನ್ಮದಿಂದ ಪಾಪದೊಳಗೆ ಪ್ರವೃತ್ತನಾಗಿರ್ತಕ್ಕಂಥ ಜೀವ ಈ ಧರ್ಮ ಮಾರ್ಗದೊಳಗೆ ಬರಬೇಕಾದ್ರೆ ಅವನ ಮನಸ್ಸು ಅಲ್ಲಿ ಅನಿಸ್ತದ. ಅದು ಏನದಪ್ಪ ಅಲ್ಲಿ, ಯಾಕೆ ಹೋಗ್ಬೇಕು, ಸುಮ್ಮನೆ ಟೈಮ್ ಪಾಸ್ ಮಾಡಬೇಕಲ್ಲ, ವೇಸ್ಟ್ ಅಲ್ಲ ಅಂತ ಈ ರೀತಿಯಿಂದ ಭಾವನೆ ಮಾಡ್ತಾನೆ. ಒಮ್ಮೆ ಅವನಿಗೆ ರುಚಿ ತೋರಿಸಿದ್ವಿ ಅಂದ್ರೆ ಆಮೇಲೆ ನೀವು ಬರೋದು ಬಿಟ್ರೆ ಅವ ಬಿಡಂಗಿಲ್ಲ. ನೋಡಿರ್ಬೇಕಾದ್ರೆ ನಮಗ ಹೋಗೋದಾಗವಲ್ತ್ರಿ, ಅವರೇ ಬರ್ತಾರಂತ. ನೀವೆಲ್ಲ ಬಂದಿರಿ ಅಂದ್ರೆ ನಿಮ್ಗೊಬ್ರು ಮಾರ್ಗ ತೋರಿಸಿದವ್ರು ಇರ್ತಾರೆ ಅಂದಾಗನೇ ಅವ್ರು ಬಿಟ್ಟರು ನೀವು ಬಿಡೋಕ್ಕಾಗಂಗಿಲ್ಲ. ಈಗ ಅದು ರುಚಿ ಹತ್ತಬೇಕು, ಅಧ್ಯಾತ್ಮದ ರುಚಿ. ಅದಕ್ಕೆ ಸಂತ ಮಹಾತ್ಮರು ಆ ಕಾರ್ಯವನ್ನು ಮಾಡಬೇಕು. ಸಾಮಾನ್ಯವಾಗಿರ್ತಕ್ಕಂಥದ್ದು ಇದು ಭಾಗವತ ಕಥೆ ಅಲ್ಲ, ಎಲ್ಲರಿಗೂ ಕೇಳಿಸ್ಬೇಕಂತಕ್ಕಂಥ ಒಂದು ಸದುದ್ದೇಶದಿಂದ ಮನೆ ತಿರುಗಿ ಕೈ ಮುಗಿದು ಕರ್ಕೊಂಡು ಬಂದವ್ರನ್ನ ಇದ್ರೊಳಗೆ ಕೂಡಿಸ್ತಾರಂದ್ರ ಎಷ್ಟು ಭಾಗ್ಯವಂತರು ಇರ್ಬೇಕ್ರಿ. ಭೃಗು ಮಹರ್ಷಿ ಪುಣ್ಯವನ್ನು ಗಳಿಸ್ಲಿಕ್ಕೆ ಪ್ರಾರಂಭ ಮಾಡಿದ. ಅದಕ್ಕೆಲ್ಲರನ್ನೂ ಕರ್ಕೊಂಡು ಬರೋದ್ರಿಂದ ನಿಮಗೂ ಪುಣ್ಯ ಬರ್ತದಂತ. ಕಥಾಕ್ಕೆ ಆರಂಭ ಮೇ ಭಗವಾನ್ ಕ ಜೈ ಜೈಕಾರ ಕರ್ತೆ ಹೈ. ಯಾವ ಕಥೆಯನ್ನು ಪ್ರಾರಂಭ ಮಾಡ್ತೀವಿ ಅವಾಗ ಜೈ ಜೈಕಾರವನ್ನು ಮಾಡಲೇಬೇಕಾಗ್ತದ. ಎಲ್ಲರೂ ಕೂಡ ಏಕಸ್ವರದೊಳಗೆ ಜೈ ಜೈಕಾರವನ್ನು ಮಾಡಿ ಹರಯೇ ನಮಃ ಕೋ ಶುದ್ಧೋಚ್ಚಾರ ಕರ್ತೆ ಹೈ. ಹರಯೇ ನಮಃ ಅಂದ್ರೆ ಶಿವನಿಗೆ. ಅಲ್ಲಿ ವಿಶ್ವನಾಥ ವಾಸ ಮಾಡಿರುವುದರಿಂದ ಆ ಗಂಗಾತರ ವಿಶ್ವನಾಥ, ಕಾಶಿಯೊಳಗೆ ಯಾರದಾರ ಅಧಿಷ್ಠಾತೃ ದೇವತ ವಿಶ್ವನಾಥ ಅದನ್ನು. ಅದಕ್ಕೆ ಹರಯೇ ನಮಃ ಅಂದ್ರೆ ಆ ಶಿವನಿಗೆ ನಾನು ನಮಸ್ಕಾರವನ್ನು ಮಾಡ್ತೀನಿ ಅಂತ ಶುದ್ಧವಾಗಿರ್ತಕ್ಕಂಥ ಭಾವದಿಂದ ಜಯ ಜಯಕಾರವನ್ನು ಮಾಡ್ತಾ ಹರಯೇ ನಮಃ ಮಹಾಮಂತ್ರ ಹೈ. ಈ ಪರಮಾತ್ಮನ ಏನು ಮಂತ್ರ ಅದಲ್ಲ, ಹೇ ಹರಯೇ ನಮ ಅಂದ್ರೆ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತಕ್ಕಂಥ ಮಂತ್ರ. ಇದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಮಂತ್ರ ಅದ ಅಂತ ಹೇಳ್ತಾರೆ ಅವರು. ಸಾರಿ ಪ್ರವೃತ್ತಿಯೋಂಕೋ ಚೋಡ್ಕರ್ ಮನುಷ್ಯ ಧ್ಯಾನ ಮೇ ಬೈಠ್ತಾ ಹೈ. ನೋಡಿ, ಮನುಷ್ಯ ಎಲ್ಲ ಪ್ರವೃತ್ತಿ ಮಾರ್ಗವನ್ನು ಬಿಟ್ಟು ನಾನು ನಿವೃತ್ತಿ ಮಾರ್ಗದ ಕಡೆ ಹೋಗಬೇಕಂತ ತಿಳ್ಕೊಂಡು ಎಲ್ಲ ಬಿಟ್ಕೊಟ್ಟು ಏನು ಮಾಡ್ತಾನಂತ ಧ್ಯಾನದೊಳಗೆ ಕುಂದಿರ್ತಾನೆ. ಹೌದಿಲ್ರಿ? ನಾವೆಲ್ಲ ಇಲ್ಲಿ ಬಂದೀವಿ ಅಂದ್ರೆ ಪ್ರವೃತ್ತಿ ಮಾರ್ಗ ಬಿಟ್ಟ ಬಂದೀವಲ್ಲ, ಇದು ನಿವೃತ್ತಿ ಮಾರ್ಗ. ಎಲ್ಲ ಬಿಟ್ಟಾಗನೇ ಇಲ್ಲಿ ಬಂದು ಕುಂದ್ರಾಕ ಬರ್ತದೆ, ಧ್ಯಾನ ಮಾಡಕ್ಕೆ ಬರ್ತದೆ. ಯಾವಾಗ ಮನುಷ್ಯ ಪ್ರವೃತ್ತಿ ಮಾರ್ಗವನ್ನು ಬಿಟ್ಟುಕೊಟ್ಟು ಬಂದು ಧ್ಯಾನದೊಳಗೆ ಮಗ್ನನಾಗ್ತಾನ, ವಹ ಬಿ ಮಾಯಾ ವಿಘ್ನ ಕರ್ತಿಹೆ. ಅಲ್ಲಿ ಏನು ಮಾಡ್ತದ, ಮಾಯ ಅಂತಕ್ಕಂಥದ್ದು ವಿಘ್ನವನ್ನು ತಂದು ಒಡ್ಡುತ್ತದೆ. ಅದು ಸುಮ್ಮ ಕೂಡಂಗಿಲ್ಲ, ಬೆರಿಕೆ ಅದು. ಯಾಕಂದ್ರೆ ನಾವೆಲ್ಲ ಮಾಯಾ ಜಾಲದೊಳಗೆ ಸಿಕ್ಕವ್ರಿದ್ದೀವಿ. ಅದು ಇಲ್ಲಿಗೆ ಬಂತು, ಧ್ಯಾನದೊಳಗೆ ಕುಂದ್ರಸಕತ್ತಿತ್ತು ಅಂದ್ರೆ ಮನಸ್ಸು ಅದು ಅಂತದ, ನಾವು ಕಡಿಗೆ ಆಗ್ಬೇಕಲ್ಲ, ನನ್ನ ದೂರ ಮಾಡ್ತಾನಲ್ಲ ಇವ ಅಂತ ಯಾವುದೋ ರೀತಿ ವಿಘ್ನ ತರುತ್ತದೆ, ಬೆರಿಕೆ ಅದು. ಅದಿಲ್ರಿ? ನಾವಿಲ್ಲೆಲ್ಲರೂ ಬಂದು ಕುಂತೀವಿ, ಮನಸ್ಸಿಟ್ಟು ಕೇಳಕತ್ತೀವಿ, ಒಂದು ಕ್ಷಣದೊಳಗೆ ಮನಸ್ಸು ವಿಚಲಿತ ಆಗುತ್ತದೆ. ಮನೆ ಕಡೆಯರ ಹೋಗ್ತದೆ, ಅಂಗಡಿ ಕಡೆಯರ ಹೋಗ್ತದೆ, ಎಲ್ಲರ ಹೋಗಿ ನಮ್ಮನ್ನು ಅದರೊಳಗೆ ಸಿಗಿಸ್ತದ. ಅದು ಮಾಯಾ ವಿಘ್ನವನ್ನು ತರ್ತದ. ಯಾರು ಒಳ್ಳೆ ಕಾರ್ಯಗಳನ್ನು ಮಾಡ್ತೀವಿ ವಿಘ್ನಗಳು ಜಾಸ್ತಿ ಬರ್ತಾ ಇರ್ತಾವೆ. ನೋಡಿರ್ಬೇಕಾದ್ರೆ ನೀವು ಇಲ್ಲಿಗೆ ಬರ್ಬೇಕಾದ್ರೆ ಏಸು ವಿಘ್ನ ದಾಟಿ ಬಂದಿರೋ ಯಾರಿಗೆ ಗೊತ್ತದ? ಹೌದಿಲ್ರಿ? ಬರಾಗ ಮಕ್ಕಳರ ಕೈ ಹಿಡಿತೇವೆ, ಮೊಮ್ಮಕ್ಕಳರ ಕೈ ಹಿಡಿತೇವೆ. ಹೌದಿಲ್ಲ? ಮನೆಯವ್ರರ ಬೈತಾರ, ಕೆಲಸದ ಯಾಕೆ ಹೋಗ್ತಿರ್ಯಾರ ಅಂತಾರ. ಇಲ್ಲ ದಾರ್ಯಾಗ ಬರಾಗ ಯಾರೋ ದೋಸ್ತರ ಭೇಟಿಯಾಗಿ ಚಹಾ ಕುಡಿಯಕ್ಕೆ ಹೋಗೋಣ ಅಂತಾರ. ಹೌದಿಲ್ರಿ? ಎಲ್ಲ ದಾಟಿ ಬರ್ಬೇಕಾದ್ರೆ ಅದು ಪುಣ್ಯದ ಬಲ ಇದ್ದರೆ ಬರ್ತದೆ. ಇಲ್ಲ ಅಂದ್ರೆ ನಾಳೆ ನೋಡಿದ್ರೆ ಆಯ್ತು ನಡಿ ಅಂತ ಹೋಗಿ ಕುಂತ. ಹೌದಿಲ್ರಿ? ಮಾತು ತಿಳ್ಕೊತ ಮುಗಿತಲ್ಲಿ ಇವತ್ತಿನ ಸತ್ಸಂಗ, ವೇಸ್ಟ್ ಆಗಿಬಿಡ್ತೀವಿ ಟೈಮ್. ಹೌದಿಲ್ರಿ? ಅದಕ್ಕೆ ಅವ್ರಂತಾರೆ ಒಳ್ಳೆ ಕೆಲಸ ಮಾಡಾಕತ್ತಿದೆ ಅಂದ್ರೆ ವಿಘ್ನಗಳು ನಿನಗೆ ಗ್ಯಾರಂಟಿ ಬರ್ತಾವ ಅಂತ. ಅನಾದಿ ಕಾಲ ಸೇ ಮನುಷ್ಯಕ ಮಾಯಾಕೆ ಸಾಥ್ ಯುದ್ಧ ಹೋತಾ ಆಯಾ ಹೈ. ನೋಡ್ರಿ, ಅನಾದಿ ಕಾಲದಿಂದ ಈ ಮನುಷ್ಯನಿಗೆ ಮಾಯದ ಜೊತೆಗೆ ಯುದ್ಧ ಮಾಡುವ ಪ್ರಸಂಗ ಬಂದೇ ಬರ್ತದೆ. ಸಾಧಕನಾಗಿರ್ತಕ್ಕಂಥವನು ಏನಾದರೂ ಒಂದು ಸಿದ್ಧಿಯನ್ನು ಪ್ರಾಪ್ತಿ ಮಾಡ್ಕೋಬೇಕಪ್ಪ, ಜ್ಞಾನ ಮಾಡ್ಕೋಬೇಕು, ಪುಣ್ಯವನ್ನು ಪಡ್ಕೋಬೇಕಂತ ಬರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಏನು ಮಾಡ್ಬೇಕಾಗ್ತದ, ಮಾಯದ ಜೊತೆಗೆ ಹೋರಾಟ ಮಾಡಲೇಬೇಕು. ನಾವು ಹೋರಾಟ ಮಾಡಲಾರ್ದೆ ನಾವು ಇಲ್ಲಿ ಬರಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ಅವರು. ಇಂದಲ್ಲ ನಿನ್ನೆಲ್ಲ, ಎಂದಿಂದ ಬಂದದಿದು. ಹೌದಿಲ್ರಿ? ಎಷ್ಟು ಮಂದಿಗೆ ಮಾಯಾ ಕಾಡ್ಯದ, ಅದು ವಿಘ್ನ ತರುತ್ತದೆ. ಅದ್ರ ಕೆಲಸನೇ ಅದು ಅದ.
ಒಟ್ಟ ಅವನಿಗೆ ಅಧ್ಯಾತ್ಮದೊಳಗೆ ಹೋಗಕ್ಕೆ ಬಿಡಂಗ ಇಲ್ಲ ಅದು. ಎಷ್ಟು ಚಂದ ಸಾಧನೆ ಮಾಡ್ತಾ ಮಾಡ್ತಾ ಹೊಂಟಿರ್ತಾನ ಸಾಧಕ, ಯಾವುದೋ ರೀತಿಯಿಂದ ಬಂದು ಅವನು ಕೆಳಗೆ ಒಗಿತದೆ. ಕೇಳಿವಿಲ್ಲ ನಾವು ಮಾಯದ ಬಗ್ಗೆ? ಎಷ್ಟು ಮಂದಿಗೆ ಜೀವ ತಿಂದದ್ರಿ? ಹರಿ ನುಂಗಿತ್ತು, ಹರನ್ ನುಂಗಿತ್ತು, ಎಲ್ಲರಿಗೂ ನುಂಗಿತ್ತಲ್ಲ. ಮಾಯ ಯಾರನ್ನ ಬಿಟ್ಟದ ಹೇಳ್ರಿ? ಇಂದ್ರ ಚಂದ್ರಾದಿಗಳನ್ನ ಕಾಡಿರ್ತಕ್ಕಂಥದ್ದು ಮಾಯ. ಅದಕ್ಕೆ ಮಹಾತ್ಮರು ಅಂತಂತ ಅನುಭಾವಿಗಳು, ಮಹಾಪುರುಷರು, ಯೋಗಿಗಳಿಗೆ ಕಾಡಿರ್ತಕ್ಕಂಥ ಮಾಯೆ ಸಾಮಾನ್ಯ ಮನುಷ್ಯನಿಗೆ ಹೆಂಗೆ ಬಿಡುತ್ತದ್ರಿ ಅದು? ಅದಕ್ಕೆ ಪರಮಾತ್ಮ ನಿನ್ನ ಕರುಣ ಇದ್ರ ಮಾತ್ರ ಮಾಯೆಯನ್ನು ಗೆಲ್ಲಕ್ಕೆ ಬರ್ತದ, ಇಲ್ಲ ಅಂದ್ರೆ ಮಾಯೆ ಗೆಲ್ಲಕ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಡು ಮಹಾತ್ಮರು ಅದ್ರ ಜೊತೆ ಯುದ್ಧ ನೀ ಮಾಡಲೇಬೇಕಾಗ್ತದ. ಜೀವ ಈಶ್ವರ ಕೆ ಪಾಸ್ ಜಾತಾ ಹೈ ತೋ ಮಾಯಾ ಕೋ ಯಹ ಅಪ್ರಿಯ ಲಗ್ತಾ ಹೈ. ನೋಡ್ರಿ, ಯಾವಾಗ ಜೀವ ಈಶ್ವರನ ಕಡೆ ಒಂಟ ಅಂದ್ರ, ದೇವ್ರ ಕಡೆ ಮುಖ ಮಾಡಿದ ಅಂದ್ರೆ ಅವನಿಗೆ ಅದು ಚಂದ ಕಾಣಂಗಿಲ್ಲಂತ. ಯಾಕರ ಒಂಟಪ್ಪ ಇವ ಅಂತ ಅಪ್ರಿಯ ಅನಿಸ್ತದ, ಪ್ರೀತಿ ಅನಿಸಂಗಿಲ್ಲ ಮಾಯಾಕ. ನೀವು ಹೋದಂದ್ರೆ ಪರಮಾತ್ಮನ ಹತ್ರ ಹೋದ್ರ ನನಗೆ ಇವನು ಕಾಡಾಕ ಬರಂಗಿಲ್ಲ, ಹೌದಿಲ್ರಿ? ಮಾಯ ಕಾಡಂಗಿಲ್ಲ ಪರಮಾತ್ಮನ ಸಮೀಪ ಇದ್ದವ್ರಿಗೆ. ಅದಕ್ಕೆ ಭಗವದ್ಗೀತೆ ಒಳಗ ಪರಮಾತ್ಮ ದೈವಿ ಹೇಷ ಗುಣಮಯಿ ಮಮ ಮಾಯ ದುರತ್ಯಯ, ಪರಮಾತ್ಮ ಹೇಳ್ತಾನ, ತ್ರಿಗುಣಾತ್ಮಕವಾಗಿರ್ತಕ್ಕಂಥ ಮಾಯೆ ಅದನ್ನ ದಾಟದು ಬಹಳ ದುಷ್ಕರ ಅದ ಅಂತ ಹೇಳ್ತಾನೆ ಪರಮಾತ್ಮ. ಮಮ ಮಾಯ ದುರತ್ಯಯ, ಅದು ನನ್ನ ಮಾಯೆ ಅಂತನ ಪರಮಾತ್ಮ. ನಾವೆಲ್ಲ ಮಾಯಾದೀನಾಗಿ, ಅವ ಮಾಯಾಧೀಶ ಆಗ್ಯಾನ ಪರಮಾತ್ಮ, ಹೌದಿಲ್ರಿ? ಮಾಯೆಯನ್ನ ತನ್ನ ಆಧೀನ ಇಟ್ಕೊಂಡ ಪರಮಾತ್ಮ. ನಾವೆಲ್ಲ ಮಾಯಾಜಾಲದೊಳಗೆ ಸಿಕ್ಕೊಂಡು ಬಿಟ್ಟಿವಿ, ಅವಿದ್ಯ. ಅದಕ್ಕೆ ಅವನಿಗೆ ಶುದ್ಧ ಸತ್ವಗುಣಯುಕ್ತ ಉಪಾಧಿ ಮಾಯ ಆಗಿರೋದ್ರಿಂದ ಅವ ಸರ್ವಜ್ಞನಾದ, ನಿತ್ಯ ಮುಕ್ತ ಅದಾನ. ನಾವು ಅವಿದ್ಯೆ ಮಲಿನ ಸತ್ವಗುಣವನ್ನು ಉಪಾಧಿ ಮಾಡಿಕೊಂಡಿರ್ತಕ್ಕಂಥ ಅವಿದ್ಯೆಯಿಂದ ಒಡಗೂಡಿವಿ ಅಂತ ತಿಳ್ಕೊಂಡು ನಾವೇನಾಗಿಬಿಟ್ಟಿವ್ರಿ? ಬದ್ಧ ಅಲ್ಪಜ್ಞರಾಗಿ ಕುಂತೀವಿ, ಮಾಯದೊಳಗೆ ಸಿಕ್ಕೊಂಡು ಬಿಟ್ಟಿವಿ. ಮಾಯದೊಳಗಿಂದ ಹೊರಗೆ ಬರಬೇಕಾದ್ರೆ ಅದಂತದ ಎಷ್ಟು ಸಾಹಸ ಮಾಡಕತ್ತಾನ. ಪರಮಾತ್ಮನ ಕಡೆ ಹೋಗಬೇಕು, ಸಾಧನೆಗಳನ್ನು ಮಾಡಬೇಕಂದ್ರೆ ಅದಕ್ಕೆ ಮಾಯಕ ಅಪ್ರಿಯ ಅನಿಸ್ತದ. ಇವನು ಹೋಗಿ ಕೊಡಬಾರ್ದು ಆ ಜಾಗಕ್ಕೆ ಅಂತ ತಿಳ್ಕೊಂಡು ವಿಘ್ನಗಳನ್ನು ತಂದು ಒಡ್ಡುತ್ತದದು. ಅದಕ್ಕೆ ಜೀವ ಸಬ್ ಪ್ರಕಾರಕ್ಕೆ ಮೋಹ ಚೋಡ್ಕರ್ ಪ್ರಭು ಕೆ ಪಾಸ್ ಜಾಯೇ ವಹ ಮಾಯಕೋ ಪ್ರಿಯ ನಹಿ ಲಗ್ತಾ ಹೈ. ಅದಕ್ಕೆ ಎಲ್ಲ ರೀತಿಯಿಂದ ಬಿಟ್ಟುಕೊಟ್ಟು ಯಾವಾಗ ನಾವು ಪರಮಾತ್ಮನ ಕಡೆ ಹೊಂಟಿವಿ ಅಂದ್ರೆ ಅದು ಮಾಯ ನಮಗೆ ಅದಕ್ಕೆ ಚಂದ ಅನಿಸಂಗಿಲ್ಲ. ಇದು ನಾನು ಬಿಡ್ತದಲ್ಲಪ್ಪ, ನನ್ನಿಂದ ದೂರ ಆಗಕತ್ತನಲ್ಲ ಇವ ಅಂತ ತಿಳ್ಕೊಂಡು ಅದಕ್ಕೆ ಅಪ್ರಿಯ ಅನಿಸ್ತದ. ಮಾಯಾಕ ಕೋಯಿ ಏಕರೂಪ ನೈ ಹೈ, ಮಾಯದ್ ಹಿಂಗೆ ಅಂತ ಅದನ್ನ ಹೇಳಕ್ಕೆ ಬರಂಗಿಲ್ಲ. ಇದಮಿತ್ತಮ್ ಅಂತ ಅದನ್ನ ಯಾರೂ ವರ್ಣನೆ ಮಾಡಕ್ಕೆ ಬರಂಗಿಲ್ಲ ಅಂತಾರವು. ಅದಕ್ಕೆ ಮಾಯ ಅಂದ್ರೆ ಒಂದ ರೀತಿ ಇಲ್ಲ, ಅದು ಯಾವ ರೀತಿಯಿಂದ ಕಾಡ್ತದೋ ಗೊತ್ತಿಲ್ಲ. ಯೋಗಿಗೆ ಯೋಗಿಣಿಯಾಗಿ ಕಾಡಿತ್ತು ಮಾಯಿ, ಹೌದಿಲ್ರಿ? ಒಂದು ರೀತಿಯಿಂದ ಕಾಡ್ತದೇನದು, ಅನಂತ ರೀತಿಯಿಂದ ಯಾವುದ್ರೊಳಗೆ ಹೋಗಿ ಮುಣಗಿಸ್ತದೆ ಅದು. ಅದಕ್ಕೆ ಅವರು ಆ ಮಾಯ ಅಂತಕ್ಕಂಥದ್ದು ನಿನಗೆ ಒಂದೇ ರೀತಿ ಕಾಡ್ತದಂತ ನಾವು ಹೇಳಂಗಿಲ್ಲ ಅಂತಾರವ್ರು. ಈಶ್ವರ ಜಿಸ್ ಪ್ರಕಾರ ವ್ಯಾಪಕ ಹೈ ವೈಸೇ ಹಿ ಮಾಯಾ ಭಿ ವ್ಯಾಪಕ ಜೈಸಿ ಹೈ. ಹೆಂಗ ಈಶ್ವರ ವ್ಯಾಪಕ ಅದನ, ಆ ಈಶ್ವರನಿಗೆ ಉಪಾಧಿಯಾಗಿರ್ತಕ್ಕಂಥ ಮಾಯನೂ ಕೂಡ ಈಶ್ವರನಂತೆ ವ್ಯಾಪಕ. ಅಂದ್ರೆ ಹೆಂಗ ವ್ಯಾಪಕ ಅಂತ ಹೇಳಿದ್ರು? ವಿಚಾರ ಚಂದ್ರೋದಯದೊಳಗೆ ಅದಕ್ಕೊಂದು ವ್ಯಾಪಕಕ್ಕೆ ಎಂಥ ವ್ಯಾಪಕ ಅಂದ್ರ ಪರಬ್ರಹ್ಮದಷ್ಟು ವ್ಯಾಪಕ ಅಲ್ಲದು ಈಶ್ವರ. ಎಂಥ ವ್ಯಾಪಕ ಅದು? ಮಾಯಾ ಆಪೇಕ್ಷಿಕ ವ್ಯಾಪಕ ಅಂತ ಕರೆದ್ರು. ಅದಕ್ಕೆ ತಿಳಿತಿಲ್ರಿ? ಈಶ್ವರನಿಗೆ ಉಪಾಧಿಯಾಗಿರ್ತಕ್ಕಂಥ ಮಾಯೆ ಅದು ಒಂದೇ ಅದ, ಮಾಯೆ ಒಂದೇ ಅದ. ಮತ್ತೆಂಗದ? ಅದು ಆಪೇಕ್ಷಿಕ ವ್ಯಾಪಕ ಉಳ್ಳುದ್ದದ. ಆದ್ದರಿಂದ ಈಶ್ವರನು ಕೂಡ ವ್ಯಾಪಕ ಅದನ ಮತ್ತು ಆಪೇಕ್ಷಿಕ ವ್ಯಾಪಕ ಉಳ್ಳವದನ. ಆಪೇಕ್ಷಿಕ ವ್ಯಾಪಕ ಅಂತ ಎದಕ್ಕೆ ಕರೀತಾರಂದ್ರ, ಒಂದರ ದೃಷ್ಟಿಯಿಂದ ದೊಡ್ಡದಿರ್ಬೇಕು, ಮತ್ತೊಂದ್ರ ದೃಷ್ಟಿಯಿಂದ ಸಣ್ಣದಿರ್ಬೇಕು. ತಿಳಿತ್ರಿ? ಇದಕ್ಕೇನಂತಾರ? ಆಪೇಕ್ಷಿಕ ವ್ಯಾಪಕ. ಈಗೊಂದು ಮಠ ಐತಲ್ಲ, ಈ ಮಠ ಒಂದು ರೂಮಿನ ದೃಷ್ಟಿಯಿಂದ ಏನದ? ಇದು ದೊಡ್ಡದದ, ಹೌದಿಲ್ರಿ? ದೊಡ್ಡದದ. ಈ ಊರಿನ ದೃಷ್ಟಿಯಿಂದ ಏನದ ರೀ? ಸಣ್ಣದಾಗ್ತದ, ಹೌದಿಲ್ರಿ? ನೀವು ನಿಮ್ಮ ಮಗನ ದೃಷ್ಟಿಯಿಂದ ದೊಡ್ಡವರು, ನಿಮ್ಮ ತಂದೆ ದೃಷ್ಟಿಯಿಂದ ಸಣ್ಣವರು. ಇದಕ್ಕೆ ಆಪೇಕ್ಷಿಕ ವ್ಯಾಪಕ.
ಒಂದರ ಅಪೇಕ್ಷದಿಂದ ಸಣ್ಣದಿರಬೇಕು, ಮತ್ತೊಂದರ ಅಪೇಕ್ಷದಿಂದ ದೊಡ್ಡದಿರಬೇಕು. ಹಿಂಗೆ ಆಪೇಕ್ಷಿಕ ವ್ಯಾಪಕ ಅಂತ ಕರಿತೀವಿ. ಹಂಗ ಮಾಯನು ಕೂಡ ಹೆಂಗದರಿ ಅಂತ ಕೇಳಿದ್ರ, ಆ ಪಂಚಮಹಾಭೂತಗಳ ಅಪೇಕ್ಷೆಯಿಂದ ದೊಡ್ಡದದ, ಪರಬ್ರಹ್ಮದ ಅಪೇಕ್ಷೆಯಿಂದ ಸಣ್ಣದದ. ತಿಳಿತಿಲ್ರಿ? ಎಲ್ಲೈತಿ ಅದು? ಎಲ್ಲೋ ಒಂದು ಮೂಲಿ ಒಳಗದ ಅಂತಾರ ಮಾಯ. ಹೆಂಗ ನಮ್ಮ ಮೈ ಒಳಗೆ ಒಂದು ಮಚ್ಚಿ ಅಂತ ಗೆಳತಿ ಅಂತ ಇರ್ತಾವ, ಸಣ್ಣ ಕರಿ ಚಿಕ್ಕಿಗಳು, ಹಂಗ ಪರಮಾತ್ಮ ಇದಕ್ಕೆ ಆಶ್ರಯ ಕೊಟ್ಟ ಅಂತ ಹೇಳ್ತಾರೆ. ಹಂಗ ವಿಚಾರ ಮಾಡಿ ನೋಡಿದ್ರೆ ಮಾಯಕ್ಕೆ ಅಸ್ತಿತ್ವನೇ ಇಲ್ಲ. ಸುಮ್ಮ ತಿಳ್ಸಾಕ ಹೇಳಕತ್ತಾರ, ಅದು ವ್ಯಾಪಕ ಅದ ಅಂತೀರೇನು? ಸೊಮ್ಮ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿಗಳನ್ನ ಹುಟ್ಸ್ಯದಂತ ತಿಳ್ಕೊಂಡು ಭೂತಗಳ ಅಪೇಕ್ಷೆಯಿಂದ ದೊಡ್ಡದದ, ಚೇತನದ ಅಪೇಕ್ಷೆಯಿಂದ ಸಣ್ಣದದ. ಇದಕ್ಕೆ ನಾವು ಆಪೇಕ್ಷಿಕ ವ್ಯಾಪಕ ಅಂತೀವಿ. ಈಶ್ವರನು ಕೂಡ ಜೀವನ ದೃಷ್ಟಿಯಿಂದ ದೊಡ್ಡವದನ, ಪರಬ್ರಹ್ಮದ ದೃಷ್ಟಿಯಿಂದ ಸಣ್ಣವದನ. ಅದಕ್ಕೆ ಆಪೇಕ್ಷಿಕ ವ್ಯಾಪಕ. ವ್ಯಾಪಕ ಅಂದ್ರ ಪರಿಪೂರ್ಣವಾಗಿರ್ತಕ್ಕಂಥ ಆ ಪರಬ್ರಹ್ಮದಷ್ಟು ವ್ಯಾಪಕ ಇದು ಮಾಯ ಇಲ್ಲ. ಯಾವುದೋ ಒಂದು ಮೂಲಿ ಒಳಗದ ಅದು. ಅದೇನು ಮಾಡ್ತದ? ಮನುಷ್ಯನನ್ನ ಎಲ್ಲೋ ಯಾವುದೋ ಒಂದು ರೀತಿಯಿಂದ ಅದು ಮುಳುಗಿಸುತ್ತದ. ಜೀವನನ್ನ ಪ್ರಪಂಚದೊಳಗ ಅದು ಅಲ್ಲೇ ಕರ್ಕೊಂಡು ಹೋಗಿಬಿಡ್ತದ, ಸಾಧನದಿಂದ ವಿಮುಖ ಮಾಡ್ತದಂತ ತಿಳ್ಕೊಂಡು ಅದನ್ನು ಕೂಡ ಏನದಂತಾರೆ ಈಶ್ವರನಂಗ ವ್ಯಾಪಕ ಉಳ್ಳದ್ದು. ಜೀವ ಅವ್ರ ಈಶ್ವರಕ್ಕೆ ಮಿಲನ್ ಮೇ ವಿಘ್ನ ಕರ್ತಿ ಹೈ. ಅದು ಸುಮ್ ಕುಂತಿಲ್ಲ ಮಾಯ. ಏನ್ ಮಾಡಕತ್ತದ್ರಿ? ಅದು ಜೀವ ಈಶ್ವರರು ಒಂದಾಗಬೇಕಾದ್ರ ಏನ್ ಮಾಡಕತ್ತದು? ವಿಘ್ನ ತಂದು ಒಡ್ಡಿತದು. ನಾ ಹೆಂಗ ಈಶ್ವರ ಆಗಾಕ ಬರ್ತದ? ನೋಡ್ರಿ, ಈಶ್ವರ ಬ್ಯಾರೆ ಅಲ್ಲ, ಜೀವ ಬ್ಯಾರೆ ಅಲ್ಲ, ಇಬ್ರು ಅಣ್ಣ ತಮ್ಮ ಅಂತ ಹೇಳ್ತಾರೆ. ಭಗವಂತ ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ, ನನ್ನ ಅಂಶಿಕನೇ ಅದಾನ ಅಂತಾರ ಅವ್ರು. ಅವ್ರಿಬ್ರು ಒಂದಾಗಬೇಕಾದ್ರೆ ಉಪಾಧಿಗಳನ್ನ ತ್ಯಾಗ ಮಾಡಬೇಕು. ತಿಳಿತ್ರಿ? ಈಶ್ವರನ ಉಪಾಧಿಯಾಗಿರ್ತಕ್ಕಂಥ ಮಾಯೆಯನ್ನ ಬಿಟ್ಟ, ಜೀವನ ಉಪಾಧಿಯಾದ ಅವಿದ್ಯೆಯನ್ನು ಬಿಟ್ಟಂದ್ರೆ ಚೇತನ ಒಂದೇ ಅದವವು. ಉಪಾಧಿಕೃತ ಭೇದ ಜೀವ ಈಶ್ವರರಿಗೆ. ಈ ಉಪಾಧಿಕೃತ ಭೇದ ಇದ್ರೂ ಕೂಡ ಒಂದಾಗಬೇಕಂದ್ರೂ ಕೂಡ ಈ ಮಾಯೆ ಅಂತಕ್ಕಂಥದ್ದು ಏನು ಮಾಡ್ತದಂದ್ರ ವಿಘ್ನವನ್ನು ತಂದು ಒಡ್ಡತದ. ಅದಕ್ಕೆ ಮಾಯ ಮನ್ಕೋ ಚಂಚಲ್ ಬನಾತಿ ಹೈ. ಮತ್ತೇನು ಮಾಡ್ತದ? ಚಂಚಲ ಮಾಡಿಬಿಡ್ತದ ಮನಸ್ಸನ್ನು. ಏಕಾಗ್ರತ ಮಾಡಾಕ ಬರಂಗಿಲ್ಲ. ಧ್ಯಾನದೊಳಗೆ ನಾವೆಲ್ಲ ಕುಂತೀವಿ, ಕರೆ ಅಧ್ಯಾತ್ಮ ಚಿಂತನೆ ಮಾಡಾಕತ್ತೀವಿ. ಮನಸ್ಸು ಇದಕ್ಕೆ ಚಂಚಲತ್ವವನ್ನು ತಂದು ಕೊಟ್ಟು ಎಲ್ಲೆಲ್ಲಿ ತಿರುಗಿಸ್ತದೋ ಹೇಳಾಕ ಬರಂಗಿಲ್ಲ. ಹೌದಂತೀರಿ? ಇಲ್ಲ. ಇಲ್ಲಿ ಕುಂತೀವಿ ಅಂದ್ರೂ ಮನಸ್ಸು ಯಾರ್ಯಾರು ಏನೇನು ಕೆಲಸ ಮಾಡಾಕತ್ತದೋ ಅವ್ರವ್ರ ಅಂತಃಕರಣಕ್ಕೆ ವೇದ್ಯ ಅದಲ್ರಿ ಅದು. ಅಷ್ಟು ಚಂಚಲ ಮಾಡ್ತದ ಮನಸ್ಸು. ಅದು ಮಾಯದ್ದೇ ಕೆಲಸ ಅಂತಾರ ಅವ್ರು. ಮಾಯಾ ಮನುಷ್ಯಕ್ಕೂ ಸಮझाती है कि स्त्री बालक और धन संपत्ति आदि में ही सुख है. ನೋಡ್ರಿ, ಮತ್ತು ಸಮಜಾಸ್ತದ ನಮ್ಮನ್ನು ಏನಂತ? ಸುಖ ಧ್ಯಾನದೊಳಗೆ ಕುಂತ್ರ ಸಿಗಲ್ ನಿನಗಂತೈತಿ. ಅದು ಮಾಯ. ಎಲ್ಲೈತಂತ್ರಿ? ಹೆಂಡತಿ ಒಳಗ ಸುಖ, ಮಕ್ಕಳೊಳಗ ಸುಖ, ಧನದಲ್ಲಿ ಸುಖ, ಸಂಪತ್ತಿನಲ್ಲಿ ಸುಖ ಅದಂತ ನಮಗೆ ಸಮಜಾಸಕತ್ತದ. ಅದು ಬೆರಿಕಿ. ನಾವೇನು ಮಾಡಿವಿ? ಅದು ಅಂದಂಗೆ ಕರೆ ಅಂತ ಆ ಕಡೆನೆ ಮುಖ ಮಾಡಿಬಿಟ್ಟಿವಿ ನಾವು. ಅಲ್ಲಿ ಹೋದ್ರೆ ಸುಖ. ಹೌದಿಲ್ರಿ? ಹೆಂಡತಿ ಮಾಡ್ಕೊಂಡ್ರೆ ಸುಖ ಅಂತ ಹೆಂಡತಿ ಮಾಡ್ಕೊಂಡಿವ. ಹೆಂಡತಿಯಿಂದ ಸುಖ ಅನಿಸ್ಲಿಲ್ಲ. ಮಕ್ಕಳಾದ್ರೆ ಅಕ್ಕತಿ ಅನ್ನೋದು ಮಾತು ಮಕ್ಕಳ. ಇಲ್ಲ, ಯಾವುದು ಬೇಡಪ್ಪ, ದುಡ್ಡಿನಿಂದ ಆಗುತ್ತೆ, ಅದನ್ನು ಸಂಪತ್ತು ಗಳಿಸಕ್ಕೆ ಪ್ರಯತ್ನ. ಒಂದಿಲ್ಲ ಒಂದು ರೀತಿ ನಮ್ಮನ್ನು ಅದರೊಳಗೆ ಸುಖ ಅದ ಹೋಗು ಅಂತ ಪ್ರಪಂಚದೊಳಗೆ ಪ್ರವೃತ್ತಿ ಮಾಡಕತ್ತದೆ ಹೊರತು ಭಗವಂತನ ಧ್ಯಾನಕ್ಕೆ ಹಚ್ಚೋಲ್ತು ಬೆರಿಕದು. ಎಷ್ಟು ಹೋರಾಟ ಮಾಡ್ಬೇಕಾಗ್ಯದ್ರಿ ನಾವು ಅದ್ರ ಜೊತೆಗೆ. ನಿವೃತ್ತಿ ಮಾರ್ಗದ ಕಡೆ ಬರಬೇಕಾದ್ರೆ ಸಾಮಾನ್ಯರ ಕೆಲಸ ಅಲ್ಲ. ಅದಕ್ಕೆ ಕಶ್ಚಿದ್ದೀರ ಶಾಸ್ತ್ರ ಎಲ್ಲರಿಗೂ ಆಗಂಗಿಲ್ಲಪ್ಪ. ಒಳ್ಳಿ 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 ಅಲ್ಲೇ ಸಿಕ್ಕೊಳಗೆ ಮಾಡಕತ್ತದ. ಅದು ಎಂತೆಂಥವ್ರನ್ನ ಅಳಿಗಾಡ್ಸಕತ್ತದ. ಅದು ಮಾಯಾ. ಮತ್ತು ನಾವೇ ಗಿಡದ ತಪ್ಪಲ್ರಿ. ಯಾವನು ಸಮಸ್ತ ಇಂದ್ರಿಯಗಳನ್ನು ಹತೋಟಿ ಒಳಗಿಟ್ಕೊಂಡು ಮನಸ್ಸನ್ನು ಜಯಿಸಿ ಶಮವನ್ನು ಸಾಧನೆ ಮಾಡಿಕೊಂಡು ಕುಂತಾನ, ಅವನು ಮಾತ್ರ ಅಂತರಂಗದಲ್ಲಿರ್ತಕ್ಕಂಥ ಭಗವಂತನನ್ನು ನೋಡಕ್ಕೆ ಬರ್ತದ. ಅನ್ಯತಾ ವಿಷಯದಲ್ಲಿ ಹುಡುಕಿದೆ ಅಂದ್ರೆ ಪರಮಾತ್ಮನ ಧ್ಯಾನ ಅವನಿಗೆ ಹತ್ತಂಗಿಲ್ಲ, ಅದರ ಸುಖ ಸಿಗಂಗಿಲ್ಲ. ಅದೆಲ್ಲ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೊಂಟದಂದ್ರೆ ಪ್ರವೃತ್ತಿ ಮಾರ್ಗದ ಕಡೆ ಕರ್ಕೊಂಡು ಹೊಂಟದ. ಇವ ನಿವೃತ್ತಿ ಕಡೆ ಬರ್ಬೇಕಂತ ಧ್ಯಾನದೊಳಗೆ ಕುಂತಾನ. ಚಲುವಾಗ್ಯದ ನೋಡ್ರಿ ಯುದ್ಧ. ಯಾರು ಗೆದಿತಾರು? ಯಾರು ಗೆದಿತಾರ? ಪರಮಾತ್ಮನನ್ನು ಆಶ್ರಯ ಮಾಡಿಕೊಂಡವ್ರು ಗೆದಿತಾರ. ತಿಳಿತ್ರಿ? ಅದಕ್ಕೆ ಪರಮಾತ್ಮ ನನ್ನ ಮಾಯೆ ಗೆದ್ಯದ ಅಷ್ಟು ಸುಲಭ ಅಲ್ಲ ಅರ್ಜುನ ಅಂತ. ನಾವು ಗೆದ್ದಿಲ್ಲ. ಎಷ್ಟೋ ಮಂದಿ ಕಾಡ್ಯದದು. ಮಾಯೆ ಗೆದಿಬೇಕಾದ್ರ ನೀ ಏನು ಮಾಡು? ನನ್ನನ್ನೇ ಶರಣಾಗು.
ಮಮೈವಾಂಶ ಏನಂತನ ತ್ರಿಗುಣಾತ್ಮಕ ದೈವಿ ಏಷ ಗುಣಮಯಿ ಮಮಮಾಯ ದುರತ್ಯಯ ಮಾಮೇವ ಏ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿತೆ. ಯಾವನು ನನ್ನನ್ನೇ ಶರಣಾಗತನಾಗಿ ಬರ್ತಾನ, ನನ್ನನ್ನೇ ಪಡ್ಕೋತಾನ, ಅವನು ಮಾತ್ರ ಮಾಯಾ ದಾಟತಾನ. ತಿಳಿತಿಲ್ರಿ? ಈಗ ನಾಯಿ ತಪ್ಪು ಅವಾಗ ಹೇಳಿದ್ವಿ ನೋಡಿ, ನಾವು ಪ್ರವಚನ ವಿಷಯ ನಡೆದಾಗ ಮಾಯ ವಿಷಯ ಬಂದಾಗ ಅಂದ್ವಲ್ಲ, ಮಾಯ ಏನು ಮಾಡ್ತದ, ನಾಯಿ ಮಾಲಕನ ಅಧೀನ ಇರ್ತದದು, ಹೌದಿಲ್ರಿ? ಆ ಮಾಲಕ ಭೇಟಿ ಆಗ್ಬೇಕಾದ್ರೆ ಏನು ಮಾಡ್ಬೇಕು, ಹೊರಗೆ ನಿಂತ ಕರಿಬೇಕು, ಒಳಗೆ ಹೋದಂದ್ರೆ ನಾಯಿ ಕಡಿತದ, ಹೌದಿಲ್ರಿ? ಹೊರಗೆ ನಿಂತ ಏನು ಮಾಡಾಕತ್ತೀರಿ ಅಂತ ಚೀರ್ತೀರಿ, ಅವಾಗ ಯಾರದಿರಿ ಅಂತ ಹೊರಗೆ ಬಂದಂದ್ರೆ ಗಪ್ಪಕತ್ತದ, ಮಾತಾಡಕತ್ತಿದ್ ಮಾಲಕಂದ್ರೆ ಗೊತ್ತಾಗ್ತದ. ಅದಕ್ಕೆ ಯಾರೋ ನಮ್ಮ ಮಾಲಕಂದ್ಗ ಪರಿಚಯ ಇದ್ದವ್ರು ಅದಾರ ಇವರು ಅಂತ ಗೊತ್ತಾಯ್ತು. ಮಾಯಾ ಅವನ ಸಮೀಪ ಹೋಗತ್ತೇನ್ರಿ, ನಾಯಿ ಅದ ಅವನ ಸಮೀಪ. ಹಂಗ ಮಾಯಾಧೀಶನಾಗಿರ್ತಕ್ಕಂಥ ಪರಮಾತ್ಮನಿಗೆ ಶರಣಾಗತಾದಿ, ಭಗವಂತನನ್ನ ಹೃದಯದೊಳಗೆ ತುಂಬಿಕೊಂಡಿ ಅಂದ್ರ ಆ ನಾಯಿ ರೂಪವಾಗಿರ್ತಕ್ಕಂಥ ಮಾಯಾ ಅಂತದ ನನ್ನ ಪರಮಾತ್ಮನ ಭಕ್ತದನ ಕಾಡಿದೆ ಅಂದ್ರೆ ಉಲ್ಟಾ ನನಗ ಬರ್ತದ ತ್ರಾಸು, ಬೇಡಪ್ಪ ಅಂತ ದೂರ ಸರಿತದದು. ಇಲ್ಲ ಅಂದ್ರೆ ಮಾಯಾ ಜಯಿಸೋದು ಅಷ್ಟು ಸುಲಭವಾಗಿರ್ತಕ್ಕಂಥ ಕೆಲಸ ಅಲ್ರಿ. ಎಷ್ಟೋ ಮಂದಿ ಸಾಧನ ಮಾರ್ಗದೊಳಗೆ ಒಳ್ಳೆ ಪತನ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸದ್ಗುರುನಾಥನ ಕರುಣೆ ಇರಲಾರ್ದನೆ, ಭಗವಂತನ ಕೃಪಾ ಇರಲಾರ್ದನೆ ಯಾರು ಮಾಯಾ ದಾಟಿಲ್ಲ. ಯಾರಾದರೂ ಸಾಧನೆ ಮಾಡಿ ಸಿದ್ಧಿ ಪಡ್ಕೊಂಡನ, ಆ ಪರಬ್ರಹ್ಮವನ್ನು ಅನುಭವಿಸನ ಅಂತಂದ್ರ ಅವನು ಸದ್ಗುರುವಿನ ಕರುಣಾದೊಳಗನೆ ಪಡ್ಕೊಂಡೇ ಹೊರತು ಸ್ವತಃ ಸಾಧನದಿಂದ ಯಾರೂ ಮಾಡ್ಕೊಂಡಿಲ್ಲ. ಅದನ್ನು ತಿಳಿತಿಲ್ರಿ? ಅದಕ್ಕೆ ಅದು ಏನು ಮಾಡ್ತದ, ಒಂದಿಲ್ಲ ಒಂದು ರೀತಿ ವಿಘ್ನವನ್ನು ತಂದು ನಮ್ಮನ್ನು ಅಧ್ಯಾತ್ಮ ಮಾರ್ಗದಿಂದ ಚ್ಯುತ ಮಾಡಲಿಕ್ಕೆ, ಪ್ರಪಂಚದಲ್ಲಿನೇ ಸುಖ ಅದ ಅಲ್ಲೇ ಹೋಗು ಅಂತ ತಿಳ್ಕೊಂಡು ಪ್ರವೃತ್ತಿ ಕಡೆ ನಮ್ಮೆಲ್ಲರನ್ನ ಕರೆದೊಯ್ಯಕತ್ತದ. ಮನುಷ್ಯಕ್ಕೂ ಮಾಯಾ ಪರಾಜಿತ ಕರದೇತಿ ಹೈ. ಏನು ಮಾಡಕತ್ತದ, ಮಾಯ ನಮ್ಮನ್ನು ಸೋಲಿಸಿಬಿಡ್ತು. ನಾವೆಲ್ಲ ಮಾಯದ ಅಧೀನ ಆಗಿ ಕುಂತು ಬಿಟ್ಟಿವಿ. ಅದು ಹೆಂಗೆ ಹೇಳ್ತದ, ಮನಸ್ಸು ಚಂಚಲಾಗಿ ಏನು ಮಾಡಂತದ ಆ ಕಡೆನೇ ತಿರುಗಾಡಕತ್ತಿದಲ್ಲ ಜೀವ. ಯಾರು ಗೆದ್ರು ಇದ್ರೊಳಗ ಅಂತ ಕೇಳಿದ್ರ ಮಾಯದ್ದೇ ಜಯ ಆಯಿತು. ಮನುಷ್ಯಕ್ಕೆ ಆರ್ ಹೋತಿ ಹೈ, ಮನುಷ್ಯ ಏನಾಗ್ಬಿಟ್ಟ, ಸೋತು ಬಿಟ್ಟ. और माया की जीत होती है, इसका कारण यह है कि मनुष्य प्रभु की जय जयकार करता नहीं. ಯಾಕ ಮಾಯ ಗೆದ್ದಿತ್ರಿ ಅಂತ ಕೇಳಿದ್ರ, ನಾವು ಪರಮಾತ್ಮನನ್ನ ನೆನೆಸಕತ್ತಿಲ್ಲ, ಪರಮಾತ್ಮನ ಜಯ ಜಯಕಾರ ಮಾಡಕತ್ತಿಲ್ಲ, ಪರಮಾತ್ಮನ ಆರಾಧನೆ ಮಾಡಲಿಲ್ಲ, ಅವನ ಕರುಣೆ ಪಡಿಲಿಲ್ಲ ಅಂತ ತಿಳ್ಕೊಂಡು ನಾವು ಸೋತೀವಿ. ಅದು ಗೆದ್ದ ಅದಿಲ್ರಿ. ಒಂದು ವೇಳೆ ನಿನ್ನ ಹೃದಯದೊಳಗ ಪರಮಾತ್ಮನನ್ನ ನಿರಂತರವಾಗಿ ಸ್ಮರಣೆ ಮಾಡಕತ್ತಿದ್ದೆ ಅಂದ್ರ ನಿಂದೇ ಜಯ ಆಗುತ್ತದ ಅಂತ ಹೇಳ್ತಾರ ಅವ್ರು. ಗೆದ್ಯಾಕೆ ಬರ್ತದ? कथा भजन में प्रेम से ईश्वर का जय जयकार करना चाहिए कि जिससे माया की आर हो और अपनी जीत हो. ನೋಡ್ರಿ, ಅದಕ್ಕೆ ಇಂಥ ಕಥಾಶ್ರವಣ ಮಾಡ್ತಕ್ಕಂಥ ಪ್ರಸಂಗದೊಳಗ ನೀ ಪರಮಾತ್ಮನ ಜಯ ಜಯಕಾರವನ್ನು ಮಾಡಾಕತ್ತಿದೆ ಅಂದ್ರ ಮಾಯಾ ಸೋಲ್ತದ, ನೀನೇನಾಗ್ತಿದೆ, ಗೆಲ್ಲುತ್ತಿದೆಯಪ್ಪ. ಭಕ್ತಿ ಜ್ಞಾನ ವೈರಾಗ್ಯಗಳು ನಿನ್ನೊಳಗ ಅವು ಪುಷ್ಟಿಯನ್ನು ಹೊಂದುತ್ತವು, ನೀ ಅದರಿಂದ ಆನಂದವನ್ನು ಅನುಭವಿಸ್ಲಿಕ್ಕೆ ಬರ್ತದಂತ ತಿಳ್ಕೊಂಡು ಪರಮಾತ್ಮನನ್ನು ಭಜಿಸುವಂತ ಅವರು ಹೇಳ್ತಾ ಇದ್ದಾರೆ. ಪ್ರಭು ಕಾ ಜಯ ಜಯಕಾರ ಕರೋಗೆ ತೋ ತುಮಾರಿ ಬಿ ಜೀತ್ ಹೋಗಿ ಅವ್ರು ತುಮಾರಿ ಬಿ ಜಯ ಜಯಕಾರ ಹೋಗಿ. ನೋಡ್ರಿ, ಯಾವಾಗ ನೀನು ಪರಮಾತ್ಮನ ಜಯ ಜಯಕಾರವನ್ನು ಮಾಡಾಕತ್ತಿದೆ ಅಂದ್ರೆ ನೀ ಗೆದ್ದಿ ಅಂತ ಅರ್ಥ. ಯಾವಾಗ ನೀ ಗೆದ್ದಿ, ಮಾಯ ಗೆದ್ದಿ ಅಂತ ಕೇಳಿದ್ರ ಇಡೀ ಜಗತ್ತು ನಿನ್ನ ಜಯ ಜಯಕಾರ ಮಾಡ್ತದ. ಇವತ್ತು ಮಹಾತ್ಮರು ಪೂಜಾ ಮಾಡಾಕತ್ತೀವಿ, ಅವ್ರಿಗೆ ಜಯ ಜಯಕಾರ ಮಾಡ್ತೀವಿ, ಅವರ ಆರಾಧನೆ ಮಾಡ್ತೀವಿ ಅಂದ್ರ ಯಾಕ? ಮಾಯ ಗೆದ್ದಾರವ್ರು. ಎಲ್ಲ ರೀತಿಯಿಂದ ಪ್ರವೃತ್ತಿ ಮಾರ್ಗವನ್ನು ಬಿಟ್ಟು ವೈರಾಗ್ಯವನ್ನು ತಂದುಕೊಂಡು ಅದರೊಳಗೆ ಸಾಧನೆಯನ್ನು ಮಾಡಿ ತಾವು ಪರಮಾತ್ಮನ ಸ್ವರೂಪರೇ ಆಗ್ಯಾರಂತ ತಿಳ್ಕೊಂಡು ಇವತ್ತು ನಾವು ಪೂಜೆ ಮಾಡ್ತೀವಿ, ಗುರುಗಳಂತ ಆರಾಧನೆ ಮಾಡ್ತೀವಿ. ಅದಕ್ಕೆ ಅವ್ರಂತಾರ, ನೀನು ಸಾಧನ ಮಾಡಿದಿ ಅಂತ ಕೇಳಿದ್ರ ನಿಂದು ಒಂದು ದಿನ ಜಯ ಜಯಕಾರ ಗ್ಯಾರಂಟಿ ಅದ ನೋಡಪ್ಪ, ಅಷ್ಟೇ ಪ್ರಯತ್ನ ಮಾಡು, ಸತ್ಯ ಮಾರ್ಗಕ್ಕಾಗಿ ಪ್ರಯತ್ನ ಮಾಡಂತ. ಬೂಕ್ ಅವರು ತೃಷ್ಣಾಕೋ ಬೂಲೋಂಗೇ ನಹಿ. ನೀ ಏನು ಮಾಡಾಕತ್ತಿದೆ ಅಂದ್ರೆ ಹಸಿವು ಮತ್ತು ತೃಷೆಗಳನ್ನು ಒಟ್ಟ ಮರೆಯವಲ್ಲಿ, ಅದಿಲ್ರಿ, ನಾವು ಮರ್ತೀವೇನು? ಅದಕ್ಕಾಗೇ ಬಡ್ದಾಡಕತ್ತೀವಿ. ಎದಕ್ಕಾಗಿ ಜೀವನ ನಡೆದದಪ್ಪ? ಹೊಟ್ಟಿ ಕೊಟ್ಟಾನಲ್ರಿ ದೇವ್ರಂತ. ನೀವು
ಹೌದಿಲ್ರಿ? ಯಾಕೆ ದುಡಿತೀರಿ? ಕೊಟ್ಟನಲ್ರಿ ದೇವ್ರ ಹೊಟ್ಟಿ ಅಂತ ಏಟ್ ಚಿಂತೆ ಮಾಡ್ತೀವ್ರಿ. ದನಕ್ಕೆ ಮಳ ಹೊಟ್ಟಿ ಅದ ಚಿಂತೆ ಮಾಡೇವೆ ನಾವು, ಹೌದ್ರಿ? ಗೇಣು ಹೊಟ್ಟಿಲ್ಲ, ಎರಡು ರೊಟ್ಟಿ ತುಂಬಿದ್ರೆ ಉಂಡ್ರ ಹೊಟ್ಟಿ ತುಂಬತದ. ಇಟ್ಟು ಹಗಲು ರಾತ್ರಿ ಬಡದಾಡ್ತಾನ. ಒಂದು ದಿನ ಅದನ್ನು ಬಿಟ್ಟಿರೋಕ್ಕಾಗ್ತದೇನು? ಅನ್ನ ನೀರಿಲ್ಲ ಅಂದ್ರೆ ಹೆಂಗೆ ಬದುಕದ್ರಿ ಅಂತಾನೆ. ಒಂದು ದಿನ ಉಪವಾಸ ಇರಪ್ಪ, ನಮ್ಮ ಕೈಲ್ಲ ಆಗಲ್ರಿ. ಎಷ್ಟೋ ಮಂದಿ ಉಪವಾಸ ಮಾಡಂಗಿಲ್ಲ. ಯಾಕೆ ಆಗಂಗಿಲ್ಲ? ನಾವು ಅದಕ್ಕಾಗಿ ಹುಟ್ಟಿವಿ ಅಂತ, ಹೌದಿಲ್ರಿ? ಊಟಕ್ಕೆ ವಿಷಯಕ್ಕೆ ಮರುಗು ತಿಪ್ಪಾತಂಗೆ ಊಟ ಒಪ್ಪುದೇ ಶಿವ ಪದದೋಳು ಅಂತಾರೆ ನಿಜಗೊಂಡ್ರು. ಊಟಕ್ಕೆ ವಿಷಯಕ್ಕನೇ ಮರಗಾಕತ್ತಿದೆ, ಹಗಲು ರಾತ್ರಿ ಬಡದಾಡಕತ್ತಿದೆ ಅಂದ್ರೆ ಇಂಥ ಶಿವಪದದೊಳಗೆ ನಿನಗ ಸ್ಥಾನ ಐತೇನು? ಬರೋಕ್ಕಾಗ್ತದೇನು? ಸಾಧನ ಮಾಡೋಕ್ಕಾಗ್ತದೇನು? ಸಾಧ್ಯನೇ ಇಲ್ಲ ಅಂತಾರ ಅವ್ರು. ಅದಕ್ಕೆ ನೀನು ಬರೀ ಏನು ಮಾಡಾಕತ್ತಿದೆ ಅಂದ್ರೆ ಹಸಿವು ತೃಷ್ಯಕ್ಕಾಗಿ ನೀನು ಬಡದಾಡಕತ್ತಿದಿ, ಅದನ್ನು ಮರೆಯಾಕ ನಿನಗೆ ಆಗವಲ್ತು. ತೋ ಪಾಪ ಓತೇಹಿ रहेंगे. ಆ ಬಡದಾಟಕ್ಕಾಗಿನೇ ಪಾಪ ಮಾಡಾಕತ್ತಿ ಇಲ್ರಿ, ಹೌದಿಲ್ರಿ? ಎಷ್ಟೋ ಮಂದಿ ನಾನು ಹೊಟ್ಟಿ ಪಾಡಿಗಾಗಿನೇ ದುಡಿತೀನಿ ಅಂತ ತಿಳ್ಕೊಂಡು ಮಾಡಬಾರದ ಪಾಪ ಕೃತ್ಯಗಳನ್ನು ಮಾಡಾಕತ್ತಾನ. ನೀ ಎಲ್ಲಿ ತನಕ ಹಸಿವು ತೃಷಗಳನ್ನು ಮರೆಯಂಗಿಲ್ಲ, ಅಲ್ಲಿ ತನಕ ನಿನಗೆ ಪಾಪ ಆಗ್ಲಾರ್ದೆ ಇರಂಗಿಲ್ಲ. ನಿರಂತರ ಪಾಪವನ್ನು ನೀನು ಮಾಡಬೇಕಾಗುತ್ತದೆ ಅಂತಾರವ್ರು. ಅವರು ಪ್ಯಾಸಕೋ ಸಹನ್ ಕರ್ನೇಕಿ ಆದತ್ ಓನಿ ಚಾಯೇ. ನೋಡ್ರಿ, ಅದಕ್ಕೆ ನೀನು ಹಸಿವು ನೀರಡಿಕೆಗಳನ್ನು ಸಹನ ಮಾಡ್ಕೋಬೇಕು. ಅದಕ್ಕೆ ನಮ್ಮಲ್ಲಿ ತಿತಿಕ್ಷ ದ್ವಂದ್ವ ದುಃಖಗಳ ಸಹನ. ಸಾಧನ ಮಾರ್ಗದಲ್ಲಿ ನಡೀತಕ್ಕಂಥ ಸಾಧಕರು ಮಾನ ಅಪಮಾನ, ಸುಖ ದುಃಖ, ಹಸಿವು ತೃಷೆ ಇವೇನು ಎರಡೆರಡು ಜೋಡಿ ಅದಾವಲ್ಲ, ದ್ವಂದ್ವ ದುಃಖಗಳು, ಇವೆಲ್ಲವುಗಳನ್ನು ಸಹನ ಮಾಡ್ಕೋಬೇಕಾಗ್ತದ. ಇವು ಸಹನ ಮಾಡದ ಹೊರತು ಪರಮಾತ್ಮ ನಿನಗೆ ಸಿಗಕ್ಕೆ ಸಾಧ್ಯನೇ ಇಲ್ಲ. ಊಟ ಒಪ್ಪುದೇ. ಅದಕ್ಕೆ ಕೇಳಿದ್ರು ಅವ್ರು, ಅಲ್ಲೆಲ್ಲಿ ನಿನಗೆ ಸ್ಥಾನ ಸಿಗುತ್ತದಪ್ಪ? ನೀ ಇದ್ರೊಳಗೆ ಇದಕ್ಕೆ ಬಡದಾಡಕತ್ತಿದ್ರೆ ಪಾಪನೇ ಮಾಡ್ತೀವಿ ಹೆಚ್ಚಿಗೆ ಅಂತ. ಹೊಟ್ಟಿ ಪಾಡಿಗಾಗಿ ಎಷ್ಟೋ ಪಾಪ ಮಾಡ್ತತಿಲ್ರಿ ಮನುಷ್ಯ. ನೋಡು, ಬಡತನ ಪರಿಸ್ಥಿತಿ, ಹೊಟ್ಟಿ ತುಂಬಿಸ್ಕೋಬೇಕಂತ ತಿಳ್ಕೊಂಡು ಹೊಂಟಾನ. ನೋಡಪ್ಪ, 1,00,000 ರೂಪಾಯಿ ಕೊಡ್ತೀನಿ, ಇಂಥವ್ರಿಗೆ ಕೊಂದು ಬಾ ಅಂದ್ರ ಸಾಕಪ್ಪ, ಆರಾಮಾಗಿರಕ್ಕೆ ಬರ್ತಂತ ಪಾಪ ಮಾಡ್ತಾನಿವ. ಆ ಪಾಪದ ಫಲ ಮುಂದೆ ಏನು ಕಷ್ಟದ ನರಕದ ಗೊತ್ತಿಲ್ಲ ಇವನಿಗೆ, ಪಾಪ ಮಾಡ್ತದೆ. ಅದಕ್ಕೆ ಅವ್ರು ಸಹನ ಮಾಡೋದು ಕಲ್ಕೊ ಅಂತಾರ. ನೀನು ನೀನು ಸಾಧನ ಮಾರ್ಗದೊಳಗೆ ಹೊಂಟಿದೆ ಅಂದ್ರ ಏನೆಲ್ಲ ಬರ್ತಾವು ಕರೆ ಜೀವನದೊಳಗೆ. ಈ ಹಸಿವು ತೃಷ್ಯಗಳನ್ನು ನೀನು ಸಹನ ಮಾಡ್ತಕ್ಕಂಥ ಒಂದು ಗುಣವನ್ನು ಕಲ್ಕೊ ಅಂತ. ಹಾಗೆ ಕಥಾ ಆಯೇಗಿ ರಾಜ ಪರೀಕ್ಷಿತ ಜೀಕಿ. ಮುಂದೆ ಕತಿ ಬರ್ತದ. ಯಾರ್ದ್ರಿ? ಪರೀಕ್ಷಿತ ರಾಜ ಅಂತ ಕತಿ ಬರ್ತದ. ಬುದ್ಧಿ ಬೂಕ್ ಅವ್ರ ಪ್ಯಾಸಕ್ಕೆ ಕಾರಣ ಈ ಬಿಗಡಿ ಥಿ. ನೋಡ್ರಿ, ಅವನ ಬುದ್ಧಿ ಯಾವಾಗ ಬಿಗಡಾಯಿಸ್ತು ಅಂದ್ರೆ ಹಸಿವು ನೀರಡಿಕೆಯಿಂದ ಅವನ ಬುದ್ಧಿ ಬಿಗಡಾಯಿಸ್ತು ಅಂತ ಹೇಳ್ತಾರ. ಮುಂದೆ ಹೇಳೋರದಾರ ಪರೀಕ್ಷಿತ ರಾಜನ ಕತಿ. ಯಾಕೆ ಆ ರಾಜನ ಬುದ್ಧಿ ಬಿಗಡಾಯಿಸ್ತ್ರಿ? ಅವ ಧರ್ಮಾತ್ಮ, ಅವನ ಸಂತತಿನೇ ಧರ್ಮರಾಜನ ಸಂತತಿ ಅಲ್ರಿ. ಪರೀಕ್ಷಿತ ಅಂದ್ರೆ ಪಾಂಡವರ ಮಗ, ಅವ ಪಾಂಡವರ ಮೊಮ್ಮಗವ, ಹೌದಿಲ್ರಿ? ಅಭಿಮನ್ಯುವಿನ ಮಗ ಪರೀಕ್ಷಿತ. ಮತ್ತು ಅವನು ಬುದ್ಧಿ ಬಿಗಡಾಯಿಸ್ಬೇಕಾದ್ರೆ ಎದರಿಂದ ಬಿಗಡಾಯಿಸ್ತು? ಅವ್ರಂತಾರ ಈ ನೀರಡಿಕೆ, ಹಸಿವು ನೀರಡಿಕೆಗಳು. ಬೇಟೆ ಆಡಕ್ಕೆ ಹೋಗ್ಯಾನ, ಹಸಿವು ನೀರಡಿಕೆ ಆಗ್ಯದ, ಮಹಾತ್ಮರಿಗೆ ಒಳಗ ಹಾವು ಹಾಕ್ಯದ, ಬುದ್ಧಿ ಭ್ರಷ್ಟ ಆಗುತ್ತದ, ಪಾಪ ಬುದ್ಧಿಯನ್ನು ತರ್ತದದು. ಅದಕ್ಕೆ ಪಾಪ ಬುದ್ಧಿ ಬಂತಂದ್ರ ಮನುಷ್ಯನಿಗೆ ಮುಂದೆ ಸಾಧನ ಆಗಂಗಿಲ್ಲ, ಸಿದ್ಧಿಗೆ ಹೋಗಕ್ಕಂತೂ ಬರಂಗನೇ ಇಲ್ಲ. ಅದಕ್ಕೆ ಅವ್ರು ಮುಂದೊಂದು ರಾಜನ ಕತಿ ಹೇಳೋರು ಇದ್ದೀವಿ ನಾವು. ಅವನು ಬುದ್ಧಿ ಯಾಕೆ ಬಿಗಡಾಯಿಸ್ತೀವಿ ಪರೀಕ್ಷಿತಂದು ಅಂತ ಕೇಳಿದ್ರೆ, ಈ ಹಸಿವು ತೃಷ್ಯಗಳಿಂದನೇ ಅವನು ಪಾಪ ಬುದ್ಧಿಯನ್ನು ತಂದುಕೊಂಡ. ಅಷ್ಟು ಧರ್ಮಾತ್ಮನಾಗಿದ್ರು ಕೂಡ ಪಾಪ ಬಂತಲ್ಲ ಅಂತ ಹೇಳ್ತಾರವ್ರು. ಸೂತಜಿ ಸಾವಧಾನ್ ಕರ್ತೆ ಹೇ. ಅದಕ್ಕೆ ಸೂತ ಭಗವಂತ ಎಲ್ಲರಿಗೂ ಎಚ್ಚರ ಮಾಡಾಕತ್ತಿದ. ಹೇ ರಾಜನ್, ನಾರದಜಿ ಆಜ್ ಶ್ರೋತಾ ಬನ್ಕರ್ ಬೈಟೆ ಹೈ. ನೋಡ್ರಿ, ನಾರದ ಭಗವಂತ ಏನಾಯ್ ಕುಂತೀಗ? ಶ್ರೋತ ಆದ, ಕೇಳಕ್ ಕುಂತಾನೀಗ ನಾರದ. ಅವರು ಸನಕಾದಿ ಆಸನ್ ಪರ್ ವಿರಾಜಮಾನ್ ಹೈ. ಸನಕಾದಿ ಮುನಿಗಳೆಲ್ಲರೂ ಆಸನದೊಳಗೆ ಕುಂತ್ಕೊಂಡಾರ. ಅತ ಜೈ ಜೈಕಾರ ಶುದ್ಧ ಹೋನೆ ಲಗಾ ಹೈ. ಅವಾಗ ಶುದ್ಧವಾಗಿ ಜೈ ಜೈಕಾರವನ್ನ ಮಾಡ್ತಾ ಇದ್ದಾರೆ. ಸಭಾದೊಳಗೆ ಎಲ್ಲರೂ ಕುಂತ್ಕೊಂಡಿದ್ದಾರ. ನಾರದನು ಕೂಡ ಶ್ರೋತನಾಗಿ ಕೂತಿದ್ದಾನ. ಯಹ ಭಾಗವತ ಕಿ ಕಥಾ ಅತಿ ದಿವ್ಯ ಹೈ. ನೋಡ್ರಿ, ಈ ಭಾಗವತ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ, ಅತಿ ದಿವ್ಯವಾಗಿರ್ತಕ್ಕಂಥ, ಪವಿತ್ರವಾಗಿರ್ತಕ್ಕಂಥ, ಪ್ರಕಾಶಮಾನವಾಗಿರ್ತಕ್ಕಂಥದ್ದು
ಈ ಭಾಗವತ ಕಥಾ ಅದ. ಇಸ್ ಕಥಾ ಕೋ ಜೋ ಪ್ರೇಮ ಸೆ ಸುನೋಗಾ ಉಸ್ಕೋ ಕಾನ ಮೇ ಸೆ ಪರಮಾತ್ಮ ಹೃದಯ ಮೇ ಉತ್ತರೆಗೆ. ನೋಡ್ರಿ ಅವ್ರು ಹೇಳ್ತಾರೆ, ಯಾರು ಈ ಕಥೆಯನ್ನ ಬಹಳ ಪ್ರೀತಿಯಿಂದ ಮನಸ್ಸಾಪೂರ್ವಕವಾಗಿ, ಹೌದಪ್ಪ ಇದು ಭಗವಂತನ ಲೀಲೆಗಳಿಂದ ಕೂಡಿಕೊಂಡಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಕಥೆ ಅದ ಅಂತ ತಿಳ್ಕೊಂಡು ಕಿವಿಯಿಂದ ಕೇಳ್ತಾನ, ಪರಮಾತ್ಮ ಹೆಂಗೋ ನಿನ್ನೊಳಗ ಪ್ರವೇಶ ಮಾಡ್ತಾನಂದ್ರ ಕಿವಿದ್ವಾರ ಹೃದಯದೊಳಗ ಪ್ರವೇಶವನ್ನ ಮಾಡ್ತಾನ. ಭಗವಂತ ಈ ರೀತಿಯಿಂದ ನಿನ್ನ ಹೃದಯಕ್ಕೆ ಬರ್ತಾನಂತ ತಿಳ್ಕೊಂಡು ಮಹಾತ್ಮರು ನಮಗೇನು ಹೇಳಕೊಂಟಾರ, ನೀನು ಈ ಕಥಾಶ್ರವಣವನ್ನ ಪ್ರೀತಿಯಿಂದ ಭಕ್ತಿಯಿಂದ ಶ್ರವಣ ಮಾಡು ಅಂತ ಹೇಳ್ತಾ ಇದ್ದಾರೆ. ನೇತ್ರ ಅವರು ಶ್ರೋತ್ರಕ್ಕೋ ಜೋ ಪವಿತ್ರ ರಕ್ತೆ ಹೈ, ಯಾರು ನಮ್ಮ ಕಣ್ಣು ಮತ್ತು ಕಿವಿಗಳನ್ನ ಪವಿತ್ರ ಮಾಡ್ತೀವಿ, ಉನ್ಕೆ ಹೃದಯ ಮೇ ಶ್ರೀ ಪರಮಾತ್ಮ ಆತೆ ಹೈ, ಅವರು ಹೃದಯಕ್ಕೆ ಏನು ಮಾಡ್ತಾನ ಪರಮಾತ್ಮ ತಾನಾಗಿನೇ ಬರ್ತಾನ. ಶುದ್ಧವಾಗಿರ್ತಕ್ಕಂಥ ಆ ನೋಟ, ಶುದ್ಧವಾಗಿರ್ತಕ್ಕಂಥ ಶ್ರವಣಕ್ಕೆ ಪರಮಾತ್ಮ ತಾನಾಗಿನೇ ಬರ್ತಾನ. ಭಗವಾನ್ ಶ್ರೀಕೃಷ್ಣ ಕಾನ ಮೇಸೆ ಆಂಕೋ ಮೇಸೆ ಮನ್ಮೆ ಆತೆ ಹೈ, ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ನಿನ್ನ ಹೃದಯಕ್ಕೆ ಬರಬೇಕಾದ್ರೆ ಕಣ್ಣಿನಿಂದ ಕಿವಿಯಿಂದ ನಿನ್ನ ಮನಸ್ಸಿನೊಳಗ ಪ್ರವೇಶ ಮಾಡ್ತಾನ. ಬಾರ್ ಬಾರ್ ಜೋ ಶ್ರೀಕೃಷ್ಣ ಕಿ ಕಥಾ ಸುನ್ತಾ ಹೈ ಉಸ್ಕೋ ಕಾನ ಮೇಸೆ ಶ್ರೀಕೃಷ್ಣ ಹೃದಯ ಮೇ ಪದಾರ್ಥ ಹೈ, ಯಾರು ಭಾಳ ಮ್ಯಾಲಿಂದ ಮೇಲೆ, ಇದು ಒಮ್ಮೆ ಕೇಳ್ಬಿಡೋದ ಏನು, ಮ್ಯಾಲಿಂದ ಮೇಲೆ ಈ ಶ್ರೀಮದ್ ಭಾಗವತವನ್ನ ಶ್ರವಣ ಮಾಡ್ತಾರೆ. ನಾವು ಈ ಭಾಗವತ ಸಪ್ತಾಹ ಅಂತ ಮಾಡ್ತಾರೆ, 7 ದಿನದಾಗ ಮುಗಿಸಿಬಿಡ್ತಾರೆ ಭಾಗವತ ಕಥಾ. ಇದು ಬಹಳ ವಿಸ್ತಾರವಾಗಿ ಪ್ರವಚನ ರೂಪದೊಳಗೆ ಬರ್ದಾರ ಇವರು. ನಾವು ಮತ್ತೆ ನಡುಬರ್ಕ್ ಏನಾರ ಹಾಕೋತ ಕುಂತೀವಿ ಅಂದ್ರೆ ಮುಗಿಯಂಗ ಇಲ್ಲದ ಗ್ರಂಥ. ಇದ್ರಾಗ ಇದ್ದದ್ದೇ ಓದಾಕತ್ತೀವಿ, ನಾ ಕತಿನೇ ಚಾಲುವಾಗಿಲ್ಲ. ಎಷ್ಟು ದಿನ ಆಯ್ತು, ತಿಂಗಳಾಗಕ್ಕೆ ಬಂತು. ಅದಕ್ಕೆ ಅದು 7 ದಿನದಾಗ ಮಹಾರಾಷ್ಟ್ರದೊಳಗೆಲ್ಲ ಭಾಗವತ ಕಥಾ ಅಂತ ಸಪ್ತಾಹ ಮಾಡ್ತಾರೆ, 7 ದಿನದಾಗ ಮಾಡ್ತಾರೆ. 7 ದಿನದಾಗ 3 ತಾಸು ಕುಂತು ಆ ಸಪ್ತಾಹ ಮಾಡಿ ಮುಗಿಸಿದ್ರಂದ್ರ ಭಾಗವತ ಮುಗೀತು ಅಂತ ಅಲ್ಲ, ಅದಕ್ಕೆ ಅವ್ರು ಮ್ಯಾಲಿಂದ ಮೇಲೆ ಕೇಳ್ಬೇಕಂತ. ಅದನ್ನ ಎಷ್ಟು ಕೇಳ್ತಿದಿ ಅಷ್ಟು ಪರಮಾತ್ಮನ ಭಕ್ತಿ ನಿನ್ನೊಳಗ ದೃಢ ಆಗುತ್ತದ. ಅದಕ್ಕೆ ಯಾರು ಮ್ಯಾಲಿಂದ ಮೇಲೆ ಕೇಳ್ತಾ ಇರ್ತಾರಲ್ಲ ಅವ್ರಿಗೇನಾಗುತ್ತದಂದ್ರ ಹೃದಯದೊಳಗ ಪರಮಾತ್ಮನ ಪ್ರವೇಶ, ಕಿವಿಯಿಂದ ಕಣ್ಣಿನಿಂದ ತಾನೇ ಪರಮಾತ್ಮ ನಿಮ್ಮ ಹೃದಯಕ್ಕೆ ಬರ್ತಾ ಇದ್ದಾನ ಅಂತ ತಿಳ್ಕೊಂಡು ಪ್ರೀತಿಯಿಂದ ಕೇಳ್ರಿ. ಪಾಪ ಬಿ ಕಾನಮೇಸೆ ಹಿ ಮನ್ಮೆ ಆತಾ ಹೈ, ಪಾಪನು ಹೆಂಗ ಬಂದದ? ಕಿವಿಯಿಂದನೇ ಬಂದದಲ್ಲ. ಮತ್ತೊಬ್ಬರ ನಿಂದ ಕೇಳೋದ್ರಿಂದನೇ ಪಾಪ ಬಂದದ. ಕೇಳಿದ್ದಿಲ್ಲ ಅಂದ್ರ ಪಾಪ ಯಾಕೆ ಬರ್ತಿರ್ತದ? ಹೌದಂತೀರಿಲ್ರಿ? ಈಗ ನಾವು ಕಥಾ ಕೇಳಕತ್ತೀವಿ, ಕಿವಿಯಿಂದ ಪಾಪ ಪುಣ್ಯ ಬರಕತ್ತದ ಮನುಷ್ಯನೊಳಗ. ನೀವು ಮತ್ತೊಬ್ರ ಮುಂದೆ ಕುಂತ್ಕೊಂಡು ಮತ್ತೊಬ್ರದ್ದು ಆಡ್ಕೊಂಡಿ ಅಂದ್ರ, ನಿಂದ ಮಾಡಿದೆ ಅಂದ್ರ ಕಿವಿಯಿಂದ ಏನು ಗಳಿಸಿದಿ? ಪುಣ್ಯ ಮನುಷ್ಯನಾಗ ಹೋಗಿ ಕುಂತಿ ನೋಡ್ರಿ. ಅದು ಈ ಕಿವಿ ಮಾಡಿತ್ತು ಕೇಳೋ ಕೆಲಸ, ಒಳಗೆ ಹೋಗಿ ಕುಂತು ಪಾಪ ಮನುಷ್ಯನೊಳಗೆ, ಅದು ಮತ್ತೆ ಅನುಭವಿಸ್ಬೇಕು ನಾವ. ಹೌದಿಲ್ರಿ? ಅದಕ್ಕೆ ಎದರಿಂದ ಪಾಪ ಗಳಿಸಿದೆ ಅದರಿಂದ ಪುಣ್ಯ ಗಳಿಸಕ್ಕೆ ಬರ್ತದೆ. ಭಗವಂತ ಸಮಸ್ತ ಇಂದ್ರಿಯಗಳನ್ನ ಯಾಕೆ ಕೊಟ್ಟ? ಅವೆಲ್ಲದರಿಂದ ಪುಣ್ಯ ಮಾಡಂತಾನೆ ಕೊಟ್ಟಾನಲ್ರಿ. ಶರಣರೆಲ್ಲ ಏನ್ ಮಾಡಿದ್ರು? ಅವರು ನಾವೆಲ್ಲ ಇಂದ್ರಿಯಗಳನ್ನ ಪ್ರಪಂಚಕ್ಕಾಗಿ ಉಪಯೋಗ ಮಾಡ್ಕೊಳಕತ್ತೀವಿ, ಅವರು ಪರಮಾತ್ಮನಿಗಾಗಿ ಉಪಯೋಗ ಮಾಡ್ಕೊಂಡ, ಪರಮಾತ್ಮನಿಗಾಗಿ ಮೀಸಲಿಟ್ಟಾರ. ಅಕ್ಕ ಏನ್ ಹೇಳ್ತಾಳ? ಕಣ್ಣು ಮೀಸಲು ಶಿವನ, ಕಿವಿಯು ಮೀಸಲು ಶಿವನ, ನಾಸಿಕ ಮೀಸಲು ಶಿವನ. ನೋಡ್ರಿ, ಸಮಸ್ತ ಇಂದ್ರಿಯಗಳು, ಕಣ್ಣು, ಕಿವಿ, ನಾಲ್ಗಿ, ಬಾಯಿ ಎಲ್ಲವೂ ಪರಮಾತ್ಮನಿಗೆ ಮೀಸಲಾಗಿಟ್ರವ್ರು. ನಾವು ಪ್ರಪಂಚಕ್ಕೆ ಮೀಸಲಾಗಿಟ್ಬಿಟ್ಟಿವಿ. ಹೌದಂತ್ರೆ ಇಲ್ಲ? ಕಿವಿಯಿಂದ ಪ್ರಪಂಚ, ಬಾಯಿಂದ ಪ್ರಪಂಚ, ಏನು ಮಾಡಿದ್ರು ಪ್ರಪಂಚ ಅಂತ ಮೀಸಲಾಗಿಟ್ಟಿವಿ. ಮತ್ತು ಪುಣ್ಯ ಬಾ ಅಂದ್ರೆ ಹೆಂಗೆ ಬರ್ತದ್ರಿ? ಪುಣ್ಯ ಬರಕ್ಕೆ ಸಾಧ್ಯ ಅದ ಏನು? ಶಾಸ್ತ್ರ ನಿನಗೆ ಎದಕ್ಕೆ ಕೊಟ್ಟೈತಪ್ಪ? ಕರ್ಣತ್ರಯಗಳನ್ನ ಭಗವಂತ ತಪಸ್ಸು ಮಾಡಂತ ಕೊಟ್ಟ, ನಂದೇ ಕೆಲಸ ಮಾಡ್ಕೊಂಡು ಬಾ ಅಂತ ಕೊಟ್ಟಾನ. ಮಾಡಲಿಲ್ಲವೇ ತಪವ? ಕೇಳಿಲ್ಲ, ನಿಜಗೊಂಡ್ರು. ಮಾಡಿಲ್ಲೇ ನಿಂದಕ್ಕೆಲ್ಲರೂ. ನಿನಗೆ ಯಾವ ಇಂದ್ರಿಯಗಳನ್ನ ಕೊಟ್ಟಾನ ಅವರಿಗೂ ಅದೇ ಇಂದ್ರಿಯಗಳ ಕೊಟ್ಟಾನ. ಅವ್ರು ಅದರಿಂದ ತಪಸ್ಸನ್ನ ಮಾಡಿಕೊಂಡ್ರು, ಪರಮಾತ್ಮನ ಒಲಿಸ್ಕೊಂಡ್ರು. ನೀ ಪ್ರಪಂಚ ಮಾಡಿದಿ, ದುಃಖ ಅನುಭವಿಸಕತ್ತಿದೆ. ಯಾರು ಏನು ಮಾಡ್ತಾರ ಅವರು ಅದನ್ನೇ ಅನುಭವಿಸ್ತಾರ. ಅದಕ್ಕೆ ಅವ್ರು ಅಂತಾರ, ಕಣ್ಣು, ಕಿವಿ, ನಾಲ್ಗಿ, ಮೂಗು, ಬಾಯಿಂದ ಏನು ಮಾಡಪ್ಪ ಈ ನಾಲಿಗೆಯಿಂದ ಅಂತ ಕೇಳಿದ್ರೆ ಭಗವಂತನ ನಾಮಸ್ಮರಣೆ ಮಾಡು, ಇದರಿಂದ ಒಳ ಪುಣ್ಯ ಮನಸ್ಸಿಗೆ ಹೋಗ್ತದ. ಹೌದಿಲ್ರಿ? ಕಿವಿಯಿಂದ ಭಾಗವತ ಶಾಸ್ತ್ರ, ಸಿದ್ಧಾರೂಢಪ್ಪನ ಪುರಾಣ ಮೊದಲಾಗಿರ್ತಕ್ಕಂಥ ಪುರಾಣ ಕಥೆಗಳನ್ನು ಕೇಳೋದ್ರಿಂದ ನಿನ್ನ ಮನಸ್ಸಿನೊಳಗ ಪುಣ್ಯ ಹೋಗ್ತದೆ, ಕಿವಿಯಿಂದ ಪುಣ್ಯ. ಹೌದಿಲ್ರಿ? ನಾಲಿಗೆಯಿಂದ ನಾಮಸ್ಮರಣೆ ಮಾಡಿದಿ ಪುಣ್ಯ, ಮನಸ್ಸಿನೊಳಗ ಗುರು ಧ್ಯಾನ ಮಾಡಿದಿ ಮನಸ್ಸಿನಿಂದ ಪುಣ್ಯ.
ಕಣ್ಣಿಂದ ದೇವರನ್ನು ನೋಡಿದಿ, ಸಂತ ಮಹಾತ್ಮರನ್ನು ನೋಡಿದಿ, ಅದರಿಂದ ಪುಣ್ಯ. ಏನು ಪುಣ್ಯ ಮಾಡಕ್ಕೆ ಏನು ಜಾಗ ಇಲ್ರಿ? ಎಲ್ಲ ಎಷ್ಟು ಇಂದ್ರಿಯಗಳು ಕೊಟ್ಟ ಭಗವಂತ ನಮಗೆ, ಸಮಸ್ತ ಇಂದ್ರಿಯಗಳು. ಪರಮಾತ್ಮನನ್ನು ನೋಡು. ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ, ಬಸವಣ್ಣ ಕಣ್ಣಾಗ ದೇವ್ರ ಮೂರ್ತಿ ಬಿಟ್ಟರೆ ಮತ್ತೊಂದು ಇರಬಾರ್ದು. ಮತ್ತು ಪರಪುರುಷ ಪರಸ್ತ್ರೀಯರನ್ನ ಕಣ್ಣಿಂದ ನೋಡಕ್ಕೆ ಹೋಗ್ಬೇಡ, ಪಾಪ ಬರ್ತದ. ಪುಣ್ಯ ಗಳಿಸ್ಬೇಕಾಗ್ಯದ. ದೇವ್ರು ನೋಡು, ಗುರುನಾಥನನ್ನು ನೋಡು. ಕಣ್ಣು ಅದು ಮಾಡ್ಬೇಕು ಕೆಲಸ. ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ. ಕೀರ್ತಿ ತುಂಬ್ಕೋ. ಕೇಳಕತ್ತೀವಲ್ಲ, ಇದು ಶ್ರೀಕೃಷ್ಣನ ಕೀರ್ತಿ ಲೀಲೆಗಳನ್ನು ನಾವು ಕೇಳ್ತಾ ಕೇಳ್ತಾ ಹೋದಂಗೆ ಕಿವಿಯಾಗಿ ಇದನ್ನೇ ತುಂಬ್ಕೋ. ಮತ್ತೊಂದು ಕೇಳಬೇಡ. ಮತ್ತೊಂದು ಕೇಳ ಪ್ರಸಂಗ ಬಂತು, ನನಗೆ ಕಿವುಡನ ಮಾಡು ಅಂದ ಅವ ಬಸವಣ್ಣ. ಏನು ಮಾಡಂದ್ರೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ, ಮತ್ತೊಂದನ್ನು ನೋಡದಂತೆ ಅಂಧಕನ ಮಾಡಯ್ಯ. ಎಷ್ಟು ಚಂದ ಮಹಾತ್ಮರು ಬೇಡ್ಕೊಂಡರಲ್ರಿ. ಅವ್ರು ಎಷ್ಟರ ಪುಣ್ಯಾತ್ಮರಿದ್ದಿರ್ಬೇಕು ನೋಡು. ತಮ್ಮ ಇಡೀ ಜೀವನ ನಿಮ್ಮಂಗ ಸಂಸಾರಿಗಳವರು ಸನ್ಯಾಸಿಗಳಿದ್ರೆ ಏನು ಬಸವಣ್ಣ ಒಂದಲ್ಲಿ 2 ಹೆಂಡತಿ ಮಾಡ್ಕೊಂಡ. ನನ್ನ ಕಣ್ಣಾಗ ಹೆಂಡತಿ ತುಂಬ್ಕೊಂಡಿನ ರೂಪ ಅಂದಿಲ್ಲ ಅವ. ಅಂದಾನೇನ್ರಿ ಅವ? ಬೇಕಾಗಿಲ್ಲ ಅಂತಾನವ. ಏನು ಬೇಕಾಗ್ಯದ? ಪರಮಾತ್ಮನನ್ನ ತುಂಬ್ಕೋತೀನಿ. ಕಿವಿಯೊಳಗೆ ನಿಮ್ಮ ಕೀರ್ತಿ ತುಂಬ್ಕೋತೀನಿ. ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬಿ. ನೋಡ್ರಿ, ವಾಣಿ ಕೊಟ್ಟಿ ಭಗವಂತ ಮತ್ತೊಬ್ಬರು ಚಾಡಿನಿಂದ ಆಡಂಗಿಲ್ಲ. ಮತ್ತೊಬ್ಬರ ಬಗ್ಗೆ ಯಾವ ದೂಷಿತವಾಗಿರ್ತಕ್ಕಂಥ ಮಾತುಗಳನ್ನು ಆಡಂಗಿಲ್ಲ. ನಿಂದೇ ನಾಮಸ್ಮರಣೆ ನಿರಂತರವಾಗಿ. ಮನದಲ್ಲಿ ನಿಮ್ಮ ನೆನವು ತುಂಬಿ. ನೋಡ್ರಿ, ಏನು ಮನಸ್ಸಿನೊಳಗ ಪರಮಾತ್ಮನ ಸ್ಮರಣೆ ತುಂಬಿಕೊಂಡು ಚಿಂತನೆ ತುಂಬಿಕೊಂಡಿದ್ದಂದು ಯಾಕೆ ಮುಕ್ತನಾಗಂಗಿಲ್ಲ? ಮಾಯ ಯಾಕೆ ಇವನಿಗೆ ಕಾಡ್ತದ್ರಿ? ಇಷ್ಟೆಲ್ಲ ಮಾಡ್ತಕ್ಕಂಥ ಸಾಧಕನಿಗೆ ಮಾಯ ಹೆಂಗೆ ಬರಕ್ಕೆ ಸಾಧ್ಯ ಅದದು? ಭಗವಂತನನ್ನ ಬಿಟ್ಟು ದೂರ ಸರದೇವಿ ಅಂತ ತಿಳ್ಕೊಂಡು ನಮಗೆ ಕಾಡಾಕತ್ತದ ಬೇರಿಕೆ ಅದು. ಅದಕ್ಕೆ ನೀವು ಅವನ ಸಮೀಪ ಹೋಗ್ಬೇಕಾಗಿತ್ತಂದ್ರ ನಿರಂತರವಾಗಿ ಮ್ಯಾಲಿಂದ ಮೇಲೆ ಚಿಂತನ. ನಮ್ಗನ್ನಿಸ್ತದ ಏನಪ್ಪ, ಈಗ 1-2 ತಿಂಗಳಾಯ್ತು ಗುರುಗಳು ಕಿರಿಕಿರಿ ಕೊಟ್ರ ಅನ್ನಂಗೆ ಆಗ್ಯದ. ಹೌದಿಲ್ರಿ? ಒಟ್ಟ ಬಿಡವಲ್ತಿದ. ಶ್ರಾವಣ ಮುಗಿಯತನ ಬಿಡಂಗಿಲ್ಲ ನಿಮಗೆ. ಶ್ರಾವಣ ಮುಗಿದ್ರೆ ಬಿಡಂಗಿಲ್ಲ ಅಂತ ಹೇಳ್ಯಾರ ಅಪ್ಪರು. ಏನಂತ ಹಂಗ ನಡೆಯೋದೇ ಅದು ನಿರಂತರ. ಒಟ್ಟು ನಮ್ಮ ಮಠದ ಸತ್ಸಂಗ ನಡಿಬೇಕಂತ ನಿಮಗನ್ನಿಸ್ತದ. ಯಾವಾಗ ಮುಗಿಸ್ತಾರ ಅಂತ ನಿಮಗಾಗ್ಯದ. ಮುಗ್ಸಕತ್ತಿಯಲ್ಲ, ಇದು ಮುಗಿಸೋದು ಅಲ್ಲ. ಪ್ರಪಂಚ ಮುಗಿಸ್ರಿ ನೀವು, ಪರಮಾರ್ಥ ಮುಗಿಸೋದಿಲ್ಲ. ಹೌದಿಲ್ರಿ? ನಾವು ಪ್ರಪಂಚ ಮುಗಿಸಂಗಿಲ್ಲ, ಇದನ್ನ ಮುಗಿಸಿದ್ ಜಲ್ದಿ. ಹೌದಿಲ್ರಿ? ನಮ್ದು ಹಿಂಗದ ಮನಸ್ಸು. ಆದ್ರೆ ನಿರಂತರವಾಗಿ ಶ್ರವಣ ಮಾಡ್ತಾ ಮಾಡ್ತಾ, ಯಾಕಂದ್ರ ತಿಳಿದೋ ತಿಳಿಲಾರ್ದೋ ಪಾಪ ಅಂತೂ ಆಗೇ ಬಿಡ್ತಾವ. ನಾವೆಲ್ಲ ಅನ್ಬಾರ್ದು ಅಂತೀವ್ರಿ, ಮತ್ತೊಬ್ಬರ ಬಗ್ಗೆ ಮಾತಾಡ್ಬಾರ್ದು ಅಂತೀವ್ರಿ. ಅವ್ರು ಬಂದು ಕುಂತ ಮಾತಾಡ್ತಿರ್ತಾರ, ಗಪ್ ಕುಂತ್ರ ಹೆಂಗ್ ನಡಿತೈತ್ರಿ? ಹೌದಿಲ್ರಿ? ಅವ್ರು ಈ ಮತ್ತೊಬ್ಬರ ಬಗ್ಗೆ ಹೇಳ್ತಾರಂದ್ರೆ ಒಂದು ಅಲ್ಲದೊಂದು ಅನ್ನ ಬಕ್ಕ ನೀವು ಅಂದ್ರೆ ಹೆಚ್ಚಿಗೆ ಹೇಳ್ತಾರ. ಅವ್ರು ಗಪ್ಪು ಕುಂದ್ರಿ ಹೇಳ್ತಾರೇನು ಅವ್ರು? ಅದಕ್ಕೆ ಇನ್ನೇನು ಮಾಡ್ಬೇಕಪ್ಪ, ಅನಿವಾರ್ಯ ಅಂತ ಮಾತಾಡೋದು ಬರ್ತ ಪ್ರಸಂಗ. ಒಲ್ಲೆಯಾದ್ರೂ ಮಾತಾಡ್ಬೇಕೇ ನೀವು. ಹೌದಂತಿಲ್ಲ, ಗೊತ್ತೈತಿ ನಿಮಗೆ, ಗೊತ್ತಿಲ್ಲ ಅಂತಲ್ಲ. ಯಾಕ ಪ್ರವಚನ ಕೇಳ್ತೀರಿ, ಶಾಸ್ತ್ರ ಕೇಳ್ತೀರಿ, ಹೇಳ್ಯಾರಪ್ಪ ಮತ್ತೊಬ್ರು ಮಾತಾಡ್ಬಾರ್ದು ಅಂದಾರ. ಕರೆ ಮಗ್ಗಲ ಮನೆಯವ್ರು ಬಂದು ಹೇಳಾಕತ್ತಾರಂದ್ರೆ ಮಾತಾಡ್ಬೇಕಿ. ಎಷ್ಟು ಅನಿವಾರ್ಯ ಯಾಕ ನೋಡ್ರಿ. ಒಮ್ಮೆ ಪ್ರಸಂಗ ಅನಿಸ್ತದ, ಎಷ್ಟು ತಪ್ಪು ಮಾಡ್ತೀವಲ್ರಿ ಅಂತ ಅನಿಸ್ತದ. ತಿದ್ದುಕೊಳಕ್ ಆಗವಲ್ತು. ಯಾಕೆ? ಸುತ್ತಮುತ್ತ ವಾತಾವರಣ ಅಂತವೇ ಸೇರ್ಯಾವ ಮಂದಿ, ಏನೋ ಮಾಡಕ್ ಬರಂಗಿಲ್ಲ ಅಂತೀವಿ ನಾವು. ಅದಕ್ಕೆ ತಿಳಿದೋ ತಿಳಿಲಾರ್ದು ಒಟ್ಟು ಪಾಪ ಆಗುತ್ತದೆ. ಆ ಪಾಪ ಕಳ್ಕೋಬೇಕಾದ್ರೆ ನೀ ಏನು ಮಾಡ್ಬೇಕು? ಮ್ಯಾಲಿಂದ ಮೇಲೆ ಇದು ನಡಿಬೇಕಂತಾರ ಬಾರ್ ಶ್ರವಣಕರು ಅಂತಾರ ಅವ್ರು. ನಿರಂತರ ಮಾಡು. ಯಾಕೆ? ಮನ್ಯಾಗ ಒಮ್ಮೆ ಕಸ ಹೊಡೆದು ಬಿಟ್ರಂದ್ರೆ ಧೂಳು ಬರಂಗಿಲ್ಲ ಏನ್ರಿ? ಮತ್ತು 3 ಟೈಮ್ ಕಸ ಹೊಡೆದ್ರೆ ಮತ್ತೆ ಹೆಂಗೆ ಬರ್ತದ ನೋಡ್ರಿ ಧೂಳ ಅಂತೀರಿ ಇಲ್ರಿ? ದಿನ ಹೊಡಿತೀವಿ, ದಿನ ಒರೆಸ್ತೀವಿ, ಮತ್ತೆ ಮರುದಿನ ಹೊಡೆದ್ರೆ ಮತ್ತೆ ಬರ್ತದೆ. ಹೆಂಗೆ ಬಂತೋ ಗೊತ್ತಿಲ್ಲ. ಹಂಗೆ ಪಾಪ ನೀವು ಹಂಗ ತೊಳ್ಕೊತಾ ಇರಿ, ಅದು ಹಂಗ ಬರ್ಬೇಕಂತದ. ಬಂದು ಜಮಾ ಮಾಡಿ ಕೊಡಬಾರ್ದು ಅದನ್ನ. ಹಿಂಗೆ ಆಗ್ಯದಂದ್ರೆ ಅವತ್ತು ತೊಳ್ಕೊಂಡ್ಬಿಡ್ಬೇಕು ಅದನ್ನು. ಹೌದಿಲ್ರಿ? ಸ್ವಚ್ಛ ಇಟ್ಕೋಬೇಕಲ್ಲ. ಹೃದಯ ಮನಿ ಸ್ವಚ್ಛ ಇತ್ತಂದ್ರೆ ದೇವ್ರು ಬಂದು ಕುಂದಿರ್ತಾನ. ಇಲ್ಲಾಂದ್ರೆ ದೇವ್ರು ಬರಕ್ಕಾರ ಜಾಗ ಬೇಕಲ್ಲ. ಹೌದಿಲ್ರಿ? ಮನೆ ತುಂಬ ಎಲ್ಲ ಕಸ ತುಂಬಿತ್ತಂದ್ರೆ ಯಾರು ಕುಂದ್ರಕ್ಕೆ ಬರ್ತಾರ? ಸ್ವಚ್ಛ ಮಾಡ್ಕೋತ ಇರ್ತೀರಿ ಅಂತ ಎಷ್ಟು ಚಂದ ಇಟ್ಟಾರ ನೋಡ್ರಿ ಮನಿ ಅಂತಾರ. ಬಂದವ್ರು ನೋಡ್ತಾರ, ಕುಂದ್ರಬೇಕು ಅನಿಸ್ತದ ಅವರಿಗೆ. ಮತ್ತು ಹೊಲಸಿತ್ತಂದ್ರೆ ಯಾವಾಗ ಎದ್ದು ಹೋಗ್ಲಪ್ಪ ಈ ಮನೆಗಿಂದ ಅಂತ. ಹಂಗೆ ದೇವ್ರು ಬರ್ಬೇಕಾದ್ರೆ ನಿನ್ನ ಹೃದಯ ಮನಿ ಈ ಮಲದೋಷದಿಂದ, ಪಾಪದೋಷದಿಂದ ಅದು ಪರಿಶುದ್ಧ ಆಗಬೇಕಂದ್ರೆ ಮ್ಯಾಲಿಂದ ಮೇಲೆ ಕೇಳ್ತಾ ಇರು. ಕಸ ಒಡ್ಕೋತ ಇದ್ದಿ ಅಂತ ಕೇಳಿದ್ರೆ ಅದು ಸ್ವಚ್ಛ ಆಗ್ತದ. ಅಲ್ಲಿ ದೇವರು ನೀ ಕರಿಲಾರ್ದ ಬರ್ತಾರ ಅಂತ ಹೇಳಕತ್ತ ನಾವು. ಪರಮಾತ್ಮ ನಿನ್ನ ಕಿವಿ ಮುಖಾಂತರವಾಗಿ ನಿನ್ನ ಹೃದಯವನ್ನ ಪ್ರವೇಶ ಮಾಡ್ತಾನ. ಅದಕ್ಕೆ ಮ್ಯಾಲಿಂದ ಮೇಲೆ ಏನು ಮಾಡ್ರಿ ಅಂತ ಕೇಳಿದ್ರೆ ಈ ಕಥಾಶ್ರವಣವನ್ನ ಮಾಡ್ತಾ ಇರ್ರಿ. ಅವಾಗ ಪರಮಾತ್ಮ ನಿಮ್ಮ ಹೃದಯದೊಳಗ ಬಂದು ಕೂಡ್ತಾನ ನೋಡು ಅನ್ನುವಂಥ ಮಾತನ್ನ ಮಹಾತ್ಮ ಸೂತ
ಅವರೆಲ್ಲ ಹೇಳಾಕತ್ತಾರ. ನಾರದ ಮಹರ್ಷಿ, ಸನಕಾದಿ ಋಷಿಗಳೆಲ್ಲ ಕೇಳಾಕತ್ತಾರ. ಇಂಥ ಪವಿತ್ರವಾಗಿರ್ತಕ್ಕಂಥ ಕಥೆಯನ್ನು ಕೇಳ್ತಕ್ಕಂಥ ಭಾಗ್ಯ ನಮ್ಮೆಲ್ಲರಿಗೂ ಸಿಕ್ಕದಂದ್ರೆ ನಾವು ಕೂಡ ಪುಣ್ಯಾತ್ಮರೇ ಇಲ್ರಿ. ಎಷ್ಟು ಭಾಗ್ಯ ಅದ ಇದಕ್ಕೆ. ಇದು ಭಾಗ್ಯ ದೇವತೆಗಳಿಗೆ ಅಸಾಧ್ಯ. ನೀವು ಕೇಳಿರಿಲ್ಲ, ದೇವತೆಗಳು ಅಮೃತ ತಗೊಂಡು ಬಂದಾರ. ಅವರು ಈ ಅಮೃತ ತಗೊಳ್ರಿ, ಕಥಾಮೃತವನ್ನು ನನಗೆ ಕೊಡ್ರಿ ಅಂತ. ಆದರೂ ಕೂಡ ದೇವ ದುರ್ಲಭವಾಗಿರ್ತದ್ದು ಕಥಾಮೃತ. ಅದು ನಮಗೆ ಸಿಕ್ಕದಂದ್ರೆ ನಾವೆಲ್ಲ ದೇವತೆಗಳಿಗಿಂತ ಶ್ರೇಷ್ಠವಾಗಿರ್ತಕ್ಕಂಥ ಅಧಿಕಾರವನ್ನು ಪಡ್ಕೊಂಡು ಬಂದಿದ್ದೀವಿ. ಇದರ ಲಾಭವನ್ನು ನಾವು ನೀವೆಲ್ಲ ತಗೊಳ್ತಕ್ಕಂಥ ಸದ್ಬುದ್ಧಿಯನ್ನು ಸಿದ್ಧಾರೂಢಪ್ಪ ನಮ್ಮೆಲ್ಲರಿಗೂ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸ್ತಾ, ಮತ್ತು ನಾಳೆ ದಿವಸ ಏನು ಹೇಳ್ತಾರೆ ಅನ್ನೋದನ್ನು ಚಿಂತನೆ ಮಾಡೋಣ ಅಂತ ಹೇಳ್ತಾ ನನ್ನ 2 ತೊದಲು ನುಡಿಗಳನ್ನು ಸದ್ಗುರುನಾಥ ನುಡಿದ ಅವರುಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಹರಿ ಓಂ ತತ್ಸತ್.